Hello students, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್ ಪಾರ್ಟ್ 10 ಅಲ್ಲಿ ಇದೀವಲ್ಲ ನಾವು ಇವತ್ತು ಮೊಮೆಂಟ್ ಆಫ್ ಇನರ್ಷಿಯಾ ಯೂಶಲಿ ಸಡನ್ ಆಗಿ ಅರ್ಥ ಆಗದಿರೋಂಥ ಒಂದು ಕಾನ್ಸೆಪ್ಟ್ ಇದು. ಅದನ್ನು ಇವತ್ತು ಡಿಸ್ಕಸ್ ಮಾಡೋಣ. ಓಕೆ, ಸೊ ಅದೇನು ಮತ್ತು ಇವತ್ತು ನಾವು ಆ ಮೊಮೆಂಟ್ ಆಫ್ ಇನರ್ಷಿಯಾಗೆ ಸಂಬಂಧಪಟ್ಟಂತೆ ಅದರ ಡೆಫಿನೇಷನ್, ಇದರ ಮೀನಿಂಗ್ ಏನು, ಯಾಕೆ ನಾವು ಅದನ್ನು ಕಲಿಬೇಕು ಅನ್ನುವಂಥದ್ದು. ಸೊ ನೆಕ್ಸ್ಟ್ ಏನು ಕೇಳಿದ್ರೆ, ಟು ಫೈಂಡ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಫಾರ್ ರಿಜಿಡ್ ಬಾಡಿ ರೊಟೇಟಿಂಗ್ ಅಬೌಟ್ ಫಿಕ್ಸ್ಡ್ ಆಕ್ಸಿಸ್. ಆ ಒಂದು ರೊಟೇಷನಲ್ ಮೋಷನ್ನಲ್ಲಿ ಇದೀವಲ್ವಾ, ರೊಟೇಷನ್ ಮೋಷನ್ ಚಾಪ್ಟರಲ್ಲಿ ನಾವು ಕೆಲವು ರಿಜಿಡ್ ಬಾಡಿಯನ್ನು ಅದರ ಒಂದು ಮೂಮೆಂಟ್ ಆಫ್ ಇನರ್ಷಿಯಾವನ್ನು ಅಬೌಟ್ ಫಿಕ್ಸ್ಡ್ ಆಕ್ಸಿಸನ್ನು ನಾವು ಫಿಕ್ಸ್ ಆಗಿ ಇಟ್ಕೊಂಡು ಸೊ ಆ ಒಂದು ಮೂಮೆಂಟ್ ಆಫ್ ಇನರ್ಷಿಯಾವನ್ನು ಫೈಂಡ್ ಔಟ್ ಮಾಡೋಣ. ಅದರಲ್ಲಿ ಒಂದನೇದಾಗಿ ಪಾರ್ಟಿಕಲ್ ಆಫ್ ದ ರಿಜಿಡ್ ಬಾಡಿ ಇಸ್ ಡಿಸ್ಕ್ರೀಟ್ ಅಂದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ವೆಲ್ ಸಪರೇಟೆಡ್ ಅಂತೇಳಿ ನಾವು ಪಾರ್ಟಿಕಲ್ಸನ್ನು ಐಡೆಂಟಿಫೈ ಮಾಡ್ಬೋದು, ಅದರ ಮಾಸ್ ಐಡೆಂಟಿಫೈ ಮಾಡ್ಬೋದು, ಅದರ ಪೊಸಿಷನ್ ಐಡೆಂಟಿಫೈ ಮಾಡ್ಬೋದು. ಸೊ ಅದು ಡಿಸ್ಕ್ರೀಟ್ ಅನ್ನುವಂಥದ್ದು. ಅದ್ರ ಜೊತೆಗೆ ಕಂಟಿನ್ಯೂಯಸ್ ಮಾಸ್ ಡಿಸ್ಟ್ರಿಬ್ಯೂಷನ್. ಕೆಲವು ರಿಜಿಡ್ ಬಾಡಿಯಲ್ಲಿ ನೀವು ಪಾರ್ಟಿಕಲ್ಸನ್ನು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ, ಮಾಸ್ಗಳು ಕಂಟಿನ್ಯೂಸ್ ಆಗಿರ್ತವೆ. ಸೊ ಅಂಥ ಟೈಮಲ್ಲಿ ಆ ಮೂಮೆಂಟ್ ಆಫ್ ಇನರ್ಷಿಯಾ ಫೈಂಡ್ ಔಟ್ ಮಾಡೋದು ಹೇಗೆ, ಸೊ ಇಷ್ಟು ನಾವು ಡಿಸ್ಕಸ್ ಮಾಡೋಣ. ಅದಾದಮೇಲೆ ಲಾಸ್ಟಲ್ಲಿ ಸಮ್ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ರೆಗ್ಯುಲರ್ ಶೇಪ್ಡ್ ಬಾಡೀಸ್. ಆ ಕೆಲವು ಬಾಡೀಸ್ ಏನಾಗಿರುತ್ತೆ ಅಂದರೆ ಆ ಒಂದು ಆಕ್ಸಿಸ್ ಆಫ್ ರೊಟೇಷನ್ದಲ್ಲಿ ಅದರ ಮೂಮೆಂಟ್ ಆಫ್ ಇನರ್ಷಿಯಾ ಎಷ್ಟಿರುತ್ತೆ. ಸೊ ಇಷ್ಟನ್ನು ಇವತ್ತು ಡಿಸ್ಕಸ್ ಮಾಡೋಣ. ಓಕೆ, ಈಗ ಒಂದ್ಸರಿ ನಾವು ಹಿಂದಕ್ಕೆ ಹೋದರೆ ಫ್ರಮ್ ದ ಲಾಸ್ ಆಫ್ ಮೋಷನ್ ಚಾಪ್ಟರಿಗೆ ಹೊರಟೋದ್ರೆ ಅಲ್ವಾ, ಸೊ ನೆನಪಿದೆ ನಿಮಗೆ, ಅಲ್ಲಿ ನಾವು ಇನರ್ಷಿಯಾವನ್ನು ಸ್ಟಡಿ ಮಾಡಿದ್ದೀವಿ. ಓಕೆ, ಸೊ ಇನರ್ಷಿಯಾ ಅಂದರೆ ಏನು? ಇನರ್ಷಿಯಾ ಮೀನ್ಸ್ ರೆಸಿಸ್ಟೆನ್ಸ್ ಟು ಚೇಂಜ್. ಇದ್ದಂಗೆ ಇರೋಕೆ ಇಷ್ಟಪಡೋ ಗುಣಕ್ಕೆ ನಾವು ಇನರ್ಷಿಯಾ ಅಂತ ಕರಿತೀವಿ. ಈಗ ನಾವು ಮೆಕ್ಯಾನಿಕ್ಸಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಈಗ ನಾವು ಇನರ್ಷಿಯಾ ಅಂದಾಗ ಅದು ತಾನಿರುವಂತಹ ಒಂದು ಸ್ಟೇಟನ್ನು, ನಾನು ಯಾವ ಸ್ಥಿತಿಯಲ್ಲಿದ್ದೀನೋ ಅದನ್ನೇ ಕಂಟಿನ್ಯೂ ಮುಂದುವರಿಸೋಕ್ಕೆ ಇಷ್ಟಪಡ್ತಾ ಇರುತ್ತೆ. ಹಾಗಾಗಿ ಬಾಡಿ ಎಟ್ ರೆಸ್ಟ್ ರಿಮೇನ್ ಎಟ್ ರೆಸ್ಟಲ್ಲಿರೋದು ರೆಸ್ಟಲ್ಲೇ ಇರೋಕ್ಕೆ ಇಷ್ಟಪಡುತ್ತೆ. ಆಮೇಲೆ ಬಾಡಿ ಇನ್ ಯೂನಿಫಾರ್ಮ್ ಮೋಷನ್, ನೋಡಿ ಅಬ್ಸರ್ವ್ ಮಾಡಿ, ಯೂನಿಫಾರ್ಮ್ ಮೋಷನ್ ಅನ್ನುವಂಥದ್ದು. ಸೊ ಯೂನಿಫಾರ್ಮ್ ಮೋಷನ್ ಅಂದರೆ ವೆಲಾಸಿಟಿ ಫಿಕ್ಸ್ ಇರುತ್ತೆ, ಕಾನ್ಸ್ಟೆಂಟ್ ವೆಲಾಸಿಟಿ, ರಿಮೇನ್ಸ್ ಇನ್ ಯೂನಿಫಾರ್ಮ್ ಮೋಷನ್. ಯೂನಿಫಾರ್ಮ್ ಮೋಷನಲ್ಲೇ ಇರೋದಕ್ಕೆ ಇಷ್ಟಪಡುತ್ತೆ ಅನ್ನುವಂಥದ್ದು. ಈಗ ನಮಗೇನು ಕ್ವಶನ್ ಬರುತ್ತೆ ಅಂದರೆ, ಈಸ್ ಇನರ್ಷಿಯಾ ಇಸ್ ಸೇಮ್ ಫಾರ್ ಆಲ್ ಬಾಡೀಸ್. ಈಗ ಇನರ್ಷಿಯಾ ಅಂದರೆ ಗೊತ್ತಾಗುತ್ತೆ ನಿಮಗೆ, ಯಾವುದಾದೊಂದು ನೀವು ಆ ಚಾಪ್ಟರ್ ತುಂಬ ಡಿಸ್ಕಸ್ ಮಾಡಿದೀವಲ್ವಾ. ಸೊ ಒಂದು ಬಾಡಿ ಏನಾಗಿರುತ್ತೆ, ರೆಸ್ಟಲ್ಲಿದ್ದರೆ ಅದು ಸಡನ್ ಆಗಿ ಮೋಷನ್ಗೆ ಅಂದರೆ ತನ್ನ ರೆಸ್ಟ್ ಸ್ಟೇಟನ್ನು ಚೇಂಜ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಮತ್ತು ಯೂನಿಫಾರ್ಮ್ ಮೋಷನಲ್ಲಿ ಮೂವ್ ಆಗ್ತಾ ಇರುವಂಥದ್ದು ಅಂದರೆ ಯೂನಿಫಾರ್ಮ್ ವೆಲಾಸಿಟಿಯಲ್ಲಿ, ಸೊ ಕಾನ್ಸ್ಟೆಂಟ್ ವೆಲಾಸಿಟಿ ಇರುತ್ತೆ, ಅದು ಹಾಗೇನೆ ಹೋಗ್ಲಿಕ್ಕೆ ಇಷ್ಟಪಡುತ್ತೆ ಅನ್ನುವಂಥದ್ದಲ್ಲಿ ಕಲ್ತಿದ್ದೀವಿ. ಇದ್ರ ಮಧ್ಯೆ ಕ್ವಶನ್ ಏನು ಅಂದರೆ, ಇನರ್ಷಿಯಾ ಅನ್ನೋದು ಎಲ್ಲ ಬಾಡೀಸ್ಗೆ, ನೀವು ಬೇರೆ ಬೇರೆ ಬಾಡೀಸ್ಗಳನ್ನು ತಗೊಂಡು ಅದರ ಇನರ್ಷಿಯಾ ಅಂತ ನಾವು ನೋಡ್ಲಿಕ್ಕೆ ಹೋದರೆ ಇದು ಸೇಮ್ ಇರುತ್ತಾ ಅಂತೇಳಿ. ಸೊ ನಿಮ್ಗೆ ಅರ್ಥ ಆಗುತ್ತೆ, ಆನ್ಸರ್ ಇಸ್ ನೋ. ಯಾಕೆಂದರೆ ಆ ಮಾಸು ಅಥವಾ ಬಾಡಿ ಶೇಪ್ ಅಥವಾ ನಾವಲ್ಲಿ ನೋಡಿದ್ದೀವಿ ಅಲ್ವಾ, ಬೇರೆ ಬೇರೆ ಸಂದರ್ಭದಲ್ಲಿ ಅದು ಚೇಂಜ್ ಆಗ್ತಾ ಇರುತ್ತೆ. ಹಾಗಾದರೆ ಲಾರ್ಜರ್ ಮಾಸ್ ಇನರ್ಷಿಯಾ ಇಸ್ ಲಾರ್ಜರ್. ಯಾಕೆಂದರೆ ವೆರಿ ಸಿಂಪಲ್, ಒಂದು ದೊಡ್ಡ ಕಲ್ಲು ಬಂಡೆ ಇದೆ ಅಂದ್ಕೊಳ್ಳಿ, ಸೊ ಅದನ್ನು ರೆಸ್ಟಲ್ಲಿ ಇದೆ ಅಂದ್ಕೊಳ್ಳಿ, ಅದನ್ನು ನಾವು ಮೂವ್ ಮಾಡಬೇಕಂದ್ರೆ ನಾವು ಎಫರ್ಟ್ ಜಾಸ್ತಿ ಹಾಕಲೇಬೇಕು, ಕರೆಕ್ಟಾ? ಅದೊಂದು ಸಣ್ಣದಿದ್ದರೆ ಈಸಿಯಾಗಿ ನಾವು ಅದನ್ನು ಅಂದರೆ ಕಡಿಮೆ ಫೋರ್ಸ್ ಸಾಕಾಗುತ್ತೆ ಅನ್ನುವಂಥದ್ದು. ಒಂದಿಷ್ಟು ಎಕ್ಸಾಂಪಲ್ ನೋಡಿಕೊಂಡು ಮುಂದಕ್ಕೆ ಹೋಗೋಣ. ಈಗ ಕನ್ಸಿಡರ್ ಎ ಬಾಡಿ ಆಫ್ ಮಾಸ್ ಎಮ್ ಎಟ್ ರೆಸ್ಟ್ ಆನ್ ಸ್ಮೂತ್ ಹಾರಿಜಾಂಟಲ್ ಸರ್ಫೇಸ್. ಒಂದು ಫ್ರಿಕ್ಷನ್ ಎಲ್ಲ ಬಿಟ್ಬಿಡೋಣ, ನಾವು ಒಂದು ಸ್ಮೂತ್ ಹಾರಿಜಾಂಟಲ್ ಸರ್ಫೇಸಲ್ಲಿ ಮಾಸ್ ಇದೆ ಅಂದ್ಕೊಳ್ಳೋಣ. ಓಕೆ, ಈಗ ಇದು ಮಾಸ್ ಇದೆ ಇಲ್ಲಿ, ಇದು ಸ್ಮೂತ್ ಸರ್ಫೇಸ್. ಈಗ ನಾವೇನು ಮಾಡ್ತೀವಿ ಅಂದರೆ, ಇದು ರೆಸ್ಟಲ್ಲಿ ಇದೆ ಅಂತ ಗೊತ್ತಾಗುತ್ತೆ ನಮಗೆ, ಇದರ ಸ್ಟೇಟನ್ನು ಚೇಂಜ್ ಮಾಡಬೇಕು. ಅಂದರೆ ಇದು ರೆಸ್ಟಲ್ಲಿರೋದು ಮೂವ್ ಆಗಬೇಕು ಅಂದರೆ ನಮ್ಗೆ ಏನು ಬೇಕು, ಫೋರ್ಸನ್ನು ಅಪ್ಲೈ ಮಾಡಲೇಬೇಕು. ಸೊ ಫೋರ್ಸ್ ಅಪ್ಲೈ ಮಾಡಿದಾಗ ಇದು ತನ್ನ ಸ್ಟೇಟನ್ನು ಚೇಂಜ್ ಮಾಡ್ಕೊಳ್ಳುತ್ತೆ, ನ್ಯೂಟನ್ಸ್ ಫಸ್ಟ್ ಲಾ ಅಲ್ವಾ. ಓಕೆ, ಸೊ ನಾವೀಗ ಇದಕ್ಕೆ ಏನು ಮಾಡೋಣ ಕೇಳಿದ್ರೆ, ಒಂದು ಫೋರ್ಸನ್ನು ಅಪ್ಲೈ ಮಾಡೋಣ. ಫೋರ್ಸ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಬಾಡಿ ತನ್ನ ಸ್ಟೇಟನ್ನು ಚೇಂಜ್ ಮಾಡ್ಕೊಳ್ಳುತ್ತೆ. ನೀವು ಅದಕ್ಕೆ ಸರಿಯಾದ ಅಮೌಂಟಲ್ಲಿ ಫೋರ್ಸನ್ನು ಕೊಟ್ಟಾಗ ಅದೇನು ಮಾಡುತ್ತೆ ಕೇಳಿದರೆ, ತಾನು ಇರುವ ಸ್ಥಿತಿಯನ್ನು ಅಂದರೆ ಸ್ಟೇಟ್ ಆಫ್ ರೆಸ್ಟಿಂದ ಅದು ಮೋಷನ್ಗೆ ಹೊರಟೋಗುತ್ತೆ, ಕರೆಕ್ಟಾ? ಸೊ ಅದು ಮೂವ್ ಆಗುತ್ತೆ. ಓಕೆ, ನಾವಿಲ್ಲಿ ಏನು ಮಾಡಿದ್ವಿ ಕೇಳಿದರೆ, ಫೋರ್ಸ್ ಇಸ್ ಅಪ್ಲೈಡ್ ಎ ಬಾಡಿ ಚೇಂಜಸ್ ಇಟ್ಸ್ ಸ್ಟೇಟ್ ಆಫ್ ರೆಸ್ಟ್ ಟು ಮೋಷನ್ ಅಲ್ವಾ. ರೆಸ್ಟಿಂದ ಅದು ಮೂವ್ ಆಗಲಿಕ್ಕೆ ಶುರು ಆಯಿತು. ಎಷ್ಟು ದೂರ ಮೂವ್ ಆಗುತ್ತೆ ಅನ್ನೋದು ಸರ್ಫೇಸ್ ಮೇಲೆ ಡಿಪೆಂಡ್ ಇರುತ್ತೆ ಅಲ್ವಾ. ಒಂದು ವೇಳೆ ನ್ಯೂಟನ್ಸ್ ಹೇಳ್ತಿರೋದು ಅದನ್ನೇ, ಏನು ಅಂದರೆ ಒಂದು ವೇಳೆ ಸ್ಮೂತ್ ಸರ್ಫೇಸ್ ಆಗಿದ್ದರೆ ಕಂಟಿನ್ಯೂಸ್ಲಿ ಮೂವ್ ಆಗ್ತಾನೆ ಇರುತ್ತೆ ಅನ್ನುವಂಥದ್ದು. ಸೊ ಆ ಮೂವ್ ಆಗಬೇಕಾದ್ರೂ ಅದು ಏನು ಮಾಡುತ್ತೆ, ತನ್ನ ಸ್ಟೇಟನ್ನು ಕಾತ್ಕೊಳ್ಳುತ್ತೆ.
ಮೂವ್ ಆಗ್ತಾ ಇರೋದು ನಿಲ್ಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ, ಮೂವ್ ಆಗ್ತಾನೆ ಇರ್ತದೆ ಅನ್ನೋದು ಇನರ್ಷಿಯಾದ ಮೇಲೆ ಹೇಳಿರುವಂಥದ್ದು. ಕರೆಕ್ಟಾ? ಓಕೆ, ನಾವು ಸೆಕೆಂಡ್ ಲಾವನಿಗೆ ಯೂಸ್ ಮಾಡ್ಕೊಂಡು ಫೋರ್ಸ್ ಆಕ್ಟ್ ಮಾಡಿದ್ವಿ, ಅದ್ರ ಮೇಲೆ ಆ ಮಾಸ್ ಏನಾಯ್ತು, ಎಕ್ಸಲರೇಟ್ ಆಯಿತು, ಮುಂದಕ್ಕೆ ಹೊರಟೋಯ್ತು ಅನ್ನುವಂಥದ್ದು. ನಾವು ಕನ್ಸಿಡರ್ ಎ ಬಿಗ್ ಮಾಸ್ ಎಮ್ ಅಟ್ ರೆಸ್ಟ್. ದೊಡ್ಡ ಮಾಸನ್ನು ತಗೊಂಡಾಗ ಬಿಗ್ ಮಾಸ್, ಸೊ ಇದಕ್ಕೆ ನಾವೀಗ ಮೂವ್ ಮಾಡಬೇಕು. ಹೇಗೆ? ಟು ಸೆಟ್ ಅಪ್ ಸಿಮಿಲರ್ ಟೈಪ್ ಆಫ್ ಮೋಷನ್. ಸಿಮಿಲರ್ ಟೈಪ್ ಆಫ್ ಅಂದ್ರೆ ಅರ್ಥ ಏನು? ಸೊ ನಮ್ಗೆ ಇಲ್ಲಿ ಮೋಷನ್ ಅಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇರೋದು ಮಾಸ್ ಅನ್ನಲ್ಲ, ಮಾಸ್ ದೊಡ್ಡದಿದೆ, ಸ್ಟಾರ್ಟಿಂಗ್ ಗೊತ್ತಾಯ್ತು ಈಗ. ಬಟ್ ಸಿಮಿಲರ್ ಟೈಪ್ ಆಫ್ ಮೋಷನ್ ಅಂದ್ರೆ ಏನಾಗಬೇಕು? ಸೇಮ್ ಸ್ಪೀಡಲ್ಲಿ ಸೇಮ್ ಎಕ್ಸಲರೇಷನ್, ಎಸ್ಪೆಷಲಿ. ಸೊ ಎಕ್ಸಲರೇಷನ್ ಸೇಮ್ ಇರಬೇಕು. ಅಬ್ಸರ್ವ್ ಮಾಡಿ, ಇಲ್ಲಿ ಎಕ್ಸಲರೇಷನ್, ಇದರ ಎಕ್ಸಲರೇಷನ್ ಎಷ್ಟಿತ್ತು ಅಷ್ಟೇ ಇರಬೇಕು. ಬಟ್ ಮಾಸ್ ಚೇಂಜ್ ಆಗಿದೆ, ಡೆಫಿನೆಟ್ಲಿ ಎಫ್ ಚೇಂಜ್ ಆಗಲೇಬೇಕಲ್ವ. ಸೊ ಹಾಗಾಗಿ ಡೆಫಿನೆಟ್ಲಿ ವಿ ನೀಡ್ ಎ ಲಾರ್ಜ್ ಫೋರ್ಸ್, ನಮಗೆ ಜಾಸ್ತಿ ಫೋರ್ಸ್ ಬೇಕಾಗುತ್ತೆ. ಸೊ ಫೋರ್ಸ್ ಜಾಸ್ತಿ ಹಾಕಿದಾಗ ಏನಾಗುತ್ತೆ, ಈ ಬಾಡಿ ಅದು ಹಿಂದಿನ ಸ್ಮಾಲ್ ಬಾಡಿ ಮೂವ್ ಆಗಿತ್ತಲ್ಲ, ಅದೇ ಥರ ಇದು ಕೂಡ ಮೂವ್ ಆಗುತ್ತೆ. ಇಲ್ಲಿ ನಾವು ಲಾರ್ಜ್ ಫೋರ್ಸ್ ಅನ್ನು ಯೂಸ್ ಮಾಡಿದ್ದೀವಿ. ಸೊ ಎಫ್ ಲಾರ್ಜ್ ಕಂಪೇರ್ ಟು ಪ್ರೀವಿಯಸ್ ಒನ್. ಕರೆಕ್ಟಾ? ಈಗ ಯಾಕೆ ಹಿಂಗಾಯ್ತು? ಸೊ ಸಿಮಿಲರ್ ಟೈಪ್ ಆಫ್ ಮೋಷನ್, ಬಟ್ ಫಸ್ಟ್ ಒನ್ನಲ್ಲಿ ಫೋರ್ಸ್ ಕಡಿಮೆ ಇತ್ತು, ಸೆಕೆಂಡ್ ಒನ್ನಲ್ಲಿ ಫೋರ್ಸ್ ಜಾಸ್ತಿ ಬೇಕಾಯಿತು. ಸೊ ಇಲ್ಲಿ ಯಾರು ಇದನ್ನ ಮಾಡ್ತಾ ಇರೋದು ಅಂದರೆ ಒನ್ಸ್ ಅಗೇನ್ ಇನರ್ಷಿಯಾ. ಸೊ ಹಾಗಾಗಿ ಮಾಸ್ ಅನ್ನ ನಾವು ಏನ್ ಮಾಡ್ತೀವಿ ಕೇಳಿದ್ರೆ ಮೆಜರ್ ಆಫ್ ಇನರ್ಷಿಯಾ ಅಂತ ಹೇಳ್ತೀವಿ. ಎಲ್ಲಿ? ಲೀನಿಯರ್ ಮೋಷನ್ ನಲ್ಲಿ. ಸೊ ಲೀನಿಯರ್ ಮೋಷನ್ ಬಗ್ಗೆ ನೀವು ಕಲ್ತಾಗಿದೆ ಈಗ. ಕರೆಕ್ಟಾ? ಸೊ ಲೀನಿಯರ್ ಮೋಷನ್ ನಲ್ಲಿ ಮಾಸ್ ಅನ್ನೋದು ಮೆಜರ್ ಆಫ್ ಇನರ್ಷಿಯಾ. ಅಂದ್ರೆ ಮಾಸ್ ಜಾಸ್ತಿ ಇದ್ದ ಹಾಗೆ ಇನರ್ಷಿಯಾ ಜಾಸ್ತಿ ಇರುತ್ತೆ. ಮೂವ್ ಆಗ್ತಿರೋ ಬಾಡಿ ತಗೋಬಹುದು ಅಥವಾ ರೆಸ್ಟ್ ಅಲ್ಲಿ ಇರೋದು ತಗೋಬಹುದು. ಪ್ರತಿ ಸಂದರ್ಭದಲ್ಲೂ ಮಾಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದು ನಮಗೆ ಇನರ್ಷಿಯಾದ ಐಡಿಯಾವನ್ನ ಕೊಡುತ್ತೆ. ಮಾಸ್ ಜಾಸ್ತಿ ಇದ್ದ ಹಾಗೆ ಇನರ್ಷಿಯಾ ಜಾಸ್ತಿ ಇರುತ್ತೆ ಅನ್ನೋದು ಇಷ್ಟೊತ್ತಿಗೆ ನಮಗೆ ಅರ್ಥ ಆಗಿದೆ. ಓಕೆ, ನಾವು ಕನ್ಸಿಡರ್ ಟೂ ಬಾಡೀಸ್ ಆಫ್ ಡಿಫರೆಂಟ್ ಮಾಸಸ್ ಮೂವಿಂಗ್ ವಿತ್ ಸೇಮ್ ವೆಲಾಸಿಟಿ. ನೋಡಿ, ಇಲ್ಲಿ ವೆಲಾಸಿಟಿ ಸೇಮ್ ಇರುತ್ತೆ ಎರಡು ಬಾಡಿಗಳದ್ದು, ಬಟ್ ಡಿಫರೆಂಟ್ ಮಾಸ್ ಬೇರೆ ಬೇರೆ ಇರುತ್ತೆ. ಒಂದು ಸ್ಮಾಲ್ ಇದೆ, ಇನ್ನೊಂದು ಲಾರ್ಜರ್ ಮಾಸ್ ಇದೆ. ಎರಡು ಮೂವ್ ಆಗುತ್ತೆ ಅನ್ಕೊಳ್ಳೋಣ ವಿತ್ ಸೇಮ್ ವೆಲಾಸಿಟಿ ಡೈರೆಕ್ಷನ್ ಅನ್ಕೊಳ್ಳಿ ನೀವು. ಜೊತೆ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಬೋತ್ ಆರ್ ಸೇಮ್. ಈಗ ಇದು ಮೂವ್ ಆಗ್ತಿರ್ಬೇಕಾದ್ರೆ ನಾವೇನು ಮಾಡುವ ಕೇಳಿದ್ರೆ, ನಾವು ಅದಕ್ಕೆ ಒಂದೊಂದಕ್ಕೆ ಕೇಸ್ 1 ಮತ್ತು ಕೇಸ್ 2 ಅಂತ ಇಟ್ಕೊಳ್ಳೋಣ. ಸೊ ಯು ಹ್ಯಾವ್ ಟು ಸ್ಟಾಪ್ ಬೋತ್ ಬಾಡೀಸ್ ಎಟ್ ಸೇಮ್ ಡಿಸ್ಟೆನ್ಸ್. ಈಗ ಇಲ್ಲಿ ಮೂವ್ ಆಗ್ತಿರೋ ಬಾಡಿಯನ್ನು ನಾವು ಹಿಡಿದು ನಿಲ್ಲಿಸ್ಬೇಕು. ಓಕೆ, ಸೊ ಮೂವ್ ಆಗ್ತಿರೋ ಬಾಡಿಯನ್ನು ಹಿಡಿದು ನಿಲ್ಲಿಸ್ಬೇಕು. ಈಗ ಅದಕ್ಕೆ ಇಬ್ಬರು ರೆಡಿ ಇದ್ದಾರೆ ಹಿಡಿಲಿಕ್ಕೆ. ಸೊ ಈಗ ಮೂವ್ ಆಗ್ತಾ ಇದೆ. ವಿಚ್ ಒನ್ ಈಸ್ ಹಾರ್ಡರ್ ಟು ಸ್ಟಾಪ್? ನಮಗೆ ಆ ಲೈಫಲ್ಲಿ ಇಂಥ ಸಿಚುವೇಶನ್ಸ್ ತುಂಬ ನೋಡಿರ್ತೀವಿ. ಯಾವುದು ಕಷ್ಟ ಆಗುತ್ತೆ ಹಿಡಿದು ನಿಲ್ಲಿಸ್ಲಿಕ್ಕೆ? ಒಂದು ಎಕ್ಸಾಂಪಲ್, ಈಗ ಒಂದು ಸಣ್ಣ ಕಾರು ಮತ್ತು ಒಂದು ಲಾರಿ ಒಂದೇ ಸ್ಪೀಡಲ್ಲಿ ಬರ್ತಾ ಇದೆ, ಯಾರೂ ಇಲ್ಲ, ಡ್ರೈವರ್ ಇಲ್ಲ, ಏನಿಲ್ಲ, ಅದು ನ್ಯೂಟ್ರಲಲ್ಲಿ ಇತ್ತು, ಬಂದ್ಬಿಟ್ಟಿದೆ ಅಂದ್ಕೊಳ್ಳಿ. ಸೊ ಹಿಡಿದು ನಿಲ್ಲಿಸ್ಬೇಕು. ಎರಡು ಸೇಮ್ ಸ್ಪೀಡ್ ಸೇಮ್ ಇದೆ, ಅರ್ಥ ಆಗುತ್ತಾ? ವೆಲಾಸಿಟಿ ಸೇಮ್, ಬಟ್ ಅವನ್ನ ನೀವು ಹಿಡಿದು ನಿಲ್ಲಿಸ್ಬೇಕು. ವಿಚ್ ಒನ್ ಈಸ್ ಹಾರ್ಡರ್ ಟು ಸ್ಟಾಪ್? ಯಾವುದು ಕಷ್ಟ ಆಗುತ್ತೆ? ಸೊ ಡೆಫಿನೆಟ್ಲಿ ಕೇಸ್ 2 ಈಸ್ ಹಾರ್ಡರ್ ಟು ಸ್ಟಾಪ್. ಯಾವುದ್ರ ಮಾಸ್ ಜಾಸ್ತಿ ಇದೆಯೋ ಅದನ್ನ ಹಿಡಿದು ನಿಲ್ಲಿಸೋದಕ್ಕೆ ಕಷ್ಟ ಆಗ್ತಾ ಇದೆ. ಕರೆಕ್ಟಾ? ನೋಡಿ, ಇಲ್ಲಿ ಮಾಸ್ ಇಷ್ಟೆಲ್ಲ ನಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದೆ. ನಾವು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ, ಯಾಕೆಂದ್ರೆ ಮಾಸ್ ಅಂದ್ಕೊಳ್ಳೆ ಮಾಸ್ ಬಿಡಿ ಅಂತಿದ್ವಿ. ಬಟ್ ಮಾಸು ಜಾಸ್ತಿ ಇದ್ದಾಗ ಅದನ್ನ ಎಕ್ಸಲರೇಟ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಮಾಸ್ ಜಾಸ್ತಿ ಇದ್ದಾಗ ಅದು ಎಕ್ಸಲರೇಟ್ ಆಗಿ ಬರ್ತಾ ಇರುವಾಗ ಅದನ್ನ ಸ್ಟಾಪ್ ಮಾಡೋದು ಕಷ್ಟ ಆಗುತ್ತೆ. ಕರೆಕ್ಟಾ? ಓಕೆ, ಸೊ ಈಗ ಈ ಮೂವಿಂಗ್ ಬಾಡಿ ಅಂದಾಗ ನಮಗೆ ಗೊತ್ತಿದೆ ಇದಕ್ಕೊಂದು ಎನರ್ಜಿ ಇರುತ್ತೆ, ಅದಕ್ಕೆ ನಾವು ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಎನರ್ಜಿ ಪೊಸೆಸ್ಡ್ ಬೈ ಎ ಬಾಡಿ ಡ್ಯೂ ಟು ಇಟ್ಸ್ ಮೋಷನ್. ಅದು ಚಲಿಸೋದ್ರಿಂದ ಅದರಲ್ಲಿ ಎನರ್ಜಿ ಬಂದಿರುವಂಥದ್ದು, ನಾವು ಅದಕ್ಕೆ ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಓಕೆ, K is equal to half mE². ಈಗ ನೋಡಿ, ಬೋತ್ ಆರ್ ಮೂವಿಂಗ್ ವಿತ್ ದ ಸೇಮ್ ವೆಲಾಸಿಟಿ ಅಲ್ವಾ? ಈಗ ಇಲ್ಲಿ ಎಕ್ಸ್ಪ್ರೆಷನ್ ನಲ್ಲಿ ವೆಲಾಸಿಟಿ ಅನ್ನೋದು ಸೇಮ್ ಇದೆ, ಬಟ್ ಮಾಸ್ ಡಿಫರೆಂಟ್ ಇರುತ್ತೆ. ಹಾಗಾದ್ರೆ ಲಾರ್ಜರ್ ದ ಮಾಸ್, ಲಾರ್ಜರ್ ಇಸ್ ದ ಕೈನೆಟಿಕ್ ಎನರ್ಜಿ. ಮಾಸ್ ಜಾಸ್ತಿ ನೋಡಿ, ವೆಲಾಸಿಟಿ ಸೇಮ್ ಇದೆ ಅಂದ್ ಮಾತ್ರ ಕೈನೆಟಿಕ್ ಎನರ್ಜಿ ಸೇಮ್ ಇರೋದಿಲ್ಲ. ಮಾಸ್ ಜಾಸ್ತಿ ಆದಂಗೆ ಏನಾಗುತ್ತೆ? ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ. ಕರೆಕ್ಟಾ? ಒನ್ಸ್ ಅಗೇನ್ ಮಾಸ್ ಇಸ್ ಎ ಮೆಜರ್ ಆಫ್ ಇನರ್ಷಿಯಾ ಫಾರ್ ಲೀನಿಯರ್ ಮೋಷನ್. ಓಕೆ, ಇದಿಷ್ಟು ಕಥೆಗಳು ಲೀನಿಯರ್ ಮೋಷನ್ಗೆ ಸಂಬಂಧಪಟ್ಟಿದ್ದು. ಒಂದ್ಸಲ ನೆನಪು ಮಾಡ್ಕೊಂಡಂಗಾಯ್ತು ನಾವು. ಮಾಸ್ ಅನ್ನೋದು ಮೆಜರ್ ಆಫ್ ಇನರ್ಷಿಯಾವನ್ನು ಅಳತೆ ಮಾಡಬೇಕು ಅಂದ್ರೆ ನಮಗೆ ಮಾಸ್ ಬೇಕು. ಮಾಸ್ ಎಷ್ಟಿದೆ ಅಂದ್ರೆ ಸಾಕು, ನಮಗೆ ಗೊತ್ತಾಗುತ್ತೆ. ಕರೆಕ್ಟಾ? ಓಕೆ, ಈಗ ಮಾಸ್ ಲೀನಿಯರ್ ಮೋಷನ್ ನಲ್ಲಿ ಇನರ್ಷಿಯಾ ಆದ್ರೆ ರೊಟೇಷನಲ್ ಮೋಷನ್ ನಲ್ಲಿ ಮಾಸಿನ ಕೆಲಸ ಯಾರು ಮಾಡ್ತಾರೆ? ನೀವು ಸರ್ ವೆರಿ ಸಿಂಪಲ್, ಮಾಸ್ ಇಟ್ ಸೆಲ್ಫ್ ಅಂತ ಹೇಳ್ಬೋದು. ದಟ್ ಇಸ್ ರಾಂಗ್ ಆನ್ಸರ್. ರಿಜಿಡ್ ಬಾಡಿಯಲ್ಲಿ ರೊಟೇಷನಲ್ ಮೋಷನ್ ಮಾಡುವಾಗ
ಅದು ರೆಸ್ಟಲ್ಲಿದ್ದರೆ ಅದಕ್ಕೆ ಮೋಷನ್ ಕೊಡುವಾಗ ಅಥವಾ ಅದು ಯೂನಿಫಾರ್ಮ್ ಆಂಗ್ಯುಲರ್ ವೆಲಾಸಿಟಿಯಲ್ಲಿ ಮೂವ್ ಆಗ್ತಾ ಇರಬೇಕಾದ್ರೆ ನೀವು ಅದನ್ನು ಸ್ಟಾಪ್ ಮಾಡುವಾಗ ಏನಾಗುತ್ತೆ? ಅಲ್ಲೊಂದು ಇನರ್ಷಿಯಾ ಇರಬೇಕಲ್ವ? ಯಾರು ಆ ಇನರ್ಷಿಯಾ? ಯಾರು ಅಲ್ಲಿ? ಇನರ್ಷಿಯಕ್ಕೆ ನಾವು ಏನು ಅನ್ಬೋದು? ರೊಟೇಷನಲ್ ಮೋಷನ್ನಲ್ಲಿ ಓಕೆ, ನಮ್ಗೆ ಈಗ ಗೊತ್ತಿದೆ ಕೈನೆಟಿಕ್ ಎನರ್ಜಿಯಲ್ಲಿ ಬಂತು, ಫೋರ್ಸಲ್ಲಿ ಬಂತು ಅಲ್ವಾ? ಸೊ ಹಾಗಾಗಿ ನಾವು ಯಾವುದೋ ಒಂದನ್ನು ತಗೊಂಡ್ರು, ನಾವು ಫೋರ್ಸ್ ಅಂತ ಲೀನಿಯರ್ ಮೋಷನಲ್ಲಿ ಹೇಳ್ತೀವಿ, ಅದಕ್ಕೆ ಈಕ್ವಲೆಂಟ್ ಆಗಿ ನಾವು ರೊಟೇಷನಲ್ ಮೋಷನ್ನಲ್ಲಿ ಟಾರ್ಕ್ ಅಂತ ಕರಿತೀವಿ. ಕೈನೆಟಿಕ್ ಎನರ್ಜಿ ಅಂದಾಗ ನಾವೇನು ಮಾಡ್ತೀವಿ? ಕೈನೆಟಿಕ್ ಎನರ್ಜಿ ಅಂತೀವಿ ಆಫ್ ಲೀನಿಯರ್ ಮೋಷನ್ ಆರ್ ರೊಟೇಷನಲ್ ಮೋಷನ್ ಅಂತ ಕರಿತೀವಿ. ಸೊ ಯಾವುದೋ ಒಂದನ್ನು ತೆಗೆದುಕೊಳ್ಳೋಣ, ಚೆಕ್ ಮಾಡೋಣ, ನಮಗೆ ಆ ಮಾಸ್ ಇರೋ ಜಾಗದಲ್ಲಿ ಯಾರು ಬರ್ತಾರೆ ಅಂತ ನೋಡೋಣ. ಓಕೆ, ಸೊ ಕನ್ಸಿಡರ್ ರೊಟೇಟಿಂಗ್ ಬಾಡಿ ಅಬೌಟ್ ಎ ಫಿಕ್ಸ್ಡ್ ಆಕ್ಸಿಸ್. ಒಂದು ಆಕ್ಸಿಸ್ ಇದೆ, ಅದು ಫಿಕ್ಸ್ ಆಗಿದೆ, ಆ ಆಕ್ಸಿಸ್ ಅಲ್ಲಿ ಬಾಡಿ ರೊಟೇಟ್ ಆಗ್ತಾ ಇದೆ ವಿತ್ ಆಂಗ್ಯುಲರ್ ವೆಲಾಸಿಟಿ ಒಮೆಗಾ. ಓಕೆ, ಸೊ ಒಮೆಗಾ ಅನ್ನೋದು ಇದರ ಆಂಗ್ಯುಲರ್ ವೆಲಾಸಿಟಿ. ರಿಜಿಡ್ ಬಾಡಿ ರೊಟೇಟ್ ಆಗ್ತಾ ಇದೆ ಅನ್ಕೊಳ್ಳಿ, ಕನ್ಸಿಸ್ಟಿಂಗ್ ಲಾರ್ಜ್ ನಂಬರ್ ಆಫ್ ಪಾರ್ಟಿಕಲ್, ಅದಕ್ಕೆ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂತೀವಲ್ಲ ನಾವು. ಸೊ ಲಾರ್ಜ್ ನಂಬರ್ ಆಫ್ ಪಾರ್ಟಿಕಲ್ಸ್ ಇದೆ ಇದರಲ್ಲಿ. ಈಗ ಅದರಲ್ಲಿ ಒಂದು ಪಾರ್ಟಿಕಲ್ ಅನ್ನು ನಾವು ತೆಗೆದುಕೊಳ್ಳೋಣ, ಪಾರ್ಟಿಕಲ್ ಆಫ್ ಮಾಸ್ m1 ಎಟ್ ಎ ಡಿಸ್ಟೆನ್ಸ್ r1 ಫ್ರಮ್ ದ ಆಕ್ಸಿಸ್. ಸೊ ಇಲ್ಲಿ ಒಂದು ಸಣ್ಣ ಪಾರ್ಟಿಕಲ್ ಅನ್ನು ಗುರ್ತು ಮಾಡ್ಕೊಂಡಿದೀವಿ ನಾವು, ನಮ್ಗೆ ಅದು ಆಗಿದೆ, ಸಾಧ್ಯ ಆಗಿದೆ ಗುರ್ತು ಮಾಡ್ಕೊಳ್ಳೋಕ್ಕೆ. ಅದಕ್ಕೆ m1 ಅದರ ಮಾಸ್ ಇದೆ ಅಟ್ ಎ ಡಿಸ್ಟೆನ್ಸ್ ಆಫ್ r1 ಫ್ರಮ್ ಆಕ್ಸಿಸ್ ಆಫ್ ರೊಟೇಷನ್. ಸೊ ಆ ಪಾರ್ಟಿಕಲ್ ಹೇಗೆ ಮೂವ್ ಆಗುತ್ತೆ? ಸರ್ಕಲ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ಕಲ್ತಿದ್ರಿ ಹಿಂದೆಲ್ಲ ನೀವು. ಪಾರ್ಟಿಕಲ್ ಯಾವುದೇ ಒಂದು ರೊಟೇಟಿಂಗ್ ಬಾಡಿ ಇದ್ರೆ ಅದ್ರ ಮೇಲೆ ಇರುವಂತ ಪಾರ್ಟಿಕಲ್ ಏನ್ ಮಾಡುತ್ತೆ? ಡೆಫಿನೆಟ್ಲಿ ಒಂದು ಸರ್ಕಲ್ ಅನ್ನು ಟ್ರೇಸ್ ಮಾಡುತ್ತೆ ಅಲ್ವಾ? ಆ ಸರ್ಕಲ್ ನ ರೇಡಿಯಸ್ ಏನಾಗಿರುತ್ತೆ? ಡಿಸ್ಟೆನ್ಸ್ ಬಿಟ್ವೀನ್ ದ ಮಾಸ್ ಅಂಡ್ ಆಕ್ಸಿಸ್ ಆಫ್ ರೊಟೇಷನ್. ಕರೆಕ್ಟಾ? ಆ ಡಿಸ್ಟೆನ್ಸ್ಗೆ ನಾವು r1 ಅಂತ ತಗೊಂಡಿದ್ದೀವಿ ಇಲ್ಲಿ. ಇಟ್ಸ್ ಲೀನಿಯರ್ ವೆಲಾಸಿಟಿ ಇಸ್ v1. ಲೀನಿಯರ್ ವೆಲಾಸಿಟಿ v1 ನಾವು ನೋಡಿದೀವಲ್ಲ ಹಿಂದೆ, ಲೀನಿಯರ್ ವೆಲಾಸಿಟಿ ಮತ್ತೆ ಆಂಗ್ಯುಲರ್ ವೆಲಾಸಿಟಿಗೆ ರಿಲೇಷನ್ ಕೂಡ ಡಿರೈವ್ ಮಾಡಿದೀವಿ ನಾವು. ಸೊ ಹಾಗಾಗಿ ಲೀನಿಯರ್ ವೆಲಾಸಿಟಿ v1 ಅಂತ ತಗೊಂಡ್ರೆ ನಮ್ಗೆ ಗೊತ್ತಿದೆ v1 ಇಸ್ ಈಕ್ವಲ್ ಟು r1 ಒಮೆಗಾ. ನೋಡಿ, ಪ್ರತಿ ಪಾರ್ಟಿಕಲ್ಗೂ v1 ಚೇಂಜ್ ಆಗ್ತಾ ಹೋಗುತ್ತೆ, ಆದ್ರೆ ಒಮೆಗಾ ಫಿಕ್ಸ್ ಇರುತ್ತೆ. v1 ಬೇರೆ ಬೇರೆ, ಪ್ರತಿ ಪಾರ್ಟಿಕಲ್ಗೂ ಬೇರೆ ಬೇರೆ. ನೀವು ಆಂಗ್ಯುಲರ್ ವೆಲಾಸಿಟಿ ಒಮೆಗಾ ಅಂತ ಕರಿತೀವಲ್ಲ ನಾವು, ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ ಟೈಮ್ ಅಂತ ಮಾಡ್ತೀವಲ್ವಾ? ಆ ಒಂದು ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ ಟೈಮ್ ಅನ್ನೋದು ಆಂಗ್ಯುಲರ್ ವೆಲಾಸಿಟಿ ದಟ್ ಈಸ್ ಕಾನ್ಸ್ಟೆಂಟ್ ಫಾರ್ ಎ ಗಿವನ್ ಬಾಡಿ. ಒಂದು ರೊಟೇಷನ್ ನಲ್ಲಿ ಇದ್ದಾಗ ಅದು ಕಾನ್ಸ್ಟೆಂಟ್ ಅಂತ ಕರಿತೀವಿ ನಾವು. ಕರೆಕ್ಟಾ? ಓಕೆ, ಈ ಪಾರ್ಟಿಕಲ್ ನ ಕೈನೆಟಿಕ್ ಎನರ್ಜಿ ಎಷ್ಟಿರುತ್ತೆ? ಕೈನೆಟಿಕ್ ಎನರ್ಜಿ ಯಾವುದು? ಮಾಸ್ m1 ಎಷ್ಟಿರುತ್ತೆ? ಕೈನೆಟಿಕ್ ಎನರ್ಜಿ ಆಫ್ ದಿಸ್ ಪಾರ್ಟಿಕಲ್ ಈಸ್ k1 is equal to half m1 v1 ಸ್ಕ್ವೇರ್. ಕರೆಕ್ಟ್, ಯಾಕೆಂದ್ರೆ ಅದು ಯಾವಾಗ ಬಾಡಿ ಮೂವ್ ಆಗುತ್ತೋ ಅದರಲ್ಲಿ ಎನರ್ಜಿ ಇರುತ್ತೆ ಅಲ್ವಾ? ಹಾಗಾಗಿ ನಾವು ಆ ಒಂದು ಪಾರ್ಟಿಕಲ್ ಮಾಸ್ m1 ಅನ್ನು ತಗೊಂಡ್ರೆ ಅದು ಮೂವ್ ಆಗ್ತಾ ಇದೆ, ಅದರ ಎನರ್ಜಿ ಹಾಫ್ m1 v1 ಸ್ಕ್ವೇರ್, ಯಾಕೆಂದ್ರೆ ಅದರ ಲೀನಿಯರ್ ವೆಲಾಸಿಟಿ v1 ಇದೆ. ಸೊ v1 ಇರೋ ಜಾಗದಲ್ಲಿ ರಿಲೇಷನ್ ಬಿಟ್ವೀನ್ ಆಂಗ್ಯುಲರ್ ವೆಲಾಸಿಟಿ ಅಂಡ್ ಲೀನಿಯರ್ ವೆಲಾಸಿಟಿ ಎಕ್ಸ್ಪ್ರೆಷನ್ ಪ್ರಕಾರ v1 is equal to r1 ಒಮೆಗಾ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? ಅಲ್ಲಿ ಹಾಫ್ v ಸ್ಕ್ವೇರ್ ಇದೆ, v ಸ್ಕ್ವೇರ್ ಅಂದ್ರೆ v1 ಸ್ಕ್ವೇರ್ ಮಾಡಿದ್ರೆ r1 ಸ್ಕ್ವೇರ್ ಒಮೆಗಾ ಸ್ಕ್ವೇರ್ ಇಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಕರೆಕ್ಟಾ? ಓಕೆ, ಹಾಫ್ m1 r1 ಸ್ಕ್ವೇರ್ ಒಮೆಗಾ ಸ್ಕ್ವೇರ್ ಅಂತ ಬಂತು. ನೋಡಿ, ಡಿಫರೆಂಟ್ ಪಾರ್ಟಿಕಲ್ಸ್ ಆಫ್ ದ ರಿಜಿಡ್ ಬಾಡಿ ಮೂವಿಂಗ್ ವಿತ್ ಡಿಫರೆಂಟ್ ಲೀನಿಯರ್ ವೆಲಾಸಿಟೀಸ್ ಬಟ್ ವಿತ್ ಸೇಮ್ ಆಂಗ್ಯುಲರ್ ವೆಲಾಸಿಟಿ. ಈಗಾಗಲೇ ಗೊತ್ತಾಗಿದೆ ನಿಮಗೆ, ಆಂಗ್ಯುಲರ್ ವೆಲಾಸಿಟಿ ಸೇಮ್ ಇರುತ್ತೆ. ಹಾಗಾಗಿ ನಾವು ಒಮೆಗಾ 1 ಒಮೆಗಾ 2 ಏನು ಬರೆಯೋದು ಬೇಡ, ಎಲ್ಲವೂ ಕಾಮನ್ ಆಗಿ ಒಮೆಗಾ ಅಂತ ಬರೀಬಹುದು ಬೇರೆ ಬೇರೆ ಪಾರ್ಟಿಕಲ್ ಅನ್ನ ತಗೊಂಡಾಗ. ಈಗ ಕೈನೆಟಿಕ್ ಎನರ್ಜಿ ಆಫ್ ಆಲ್ ದ ಪಾರ್ಟಿಕಲ್ ಕ್ಯಾನ್ ಬಿ ಆಬ್ಟೈನ್ಡ್. ನಾವು ಮಾಡ್ಬೋದು, ಒಂದೊಂದು ಪಾರ್ಟಿಕಲ್ ಎಲ್ಲಿದೆ ಅಂತ ನೋಡೋದು, ಅದರ ಲೀನಿಯರ್ ಸ್ಪೀಡ್ ಅನ್ನ ನೋಡೋದು, ಆ ಮಾಸ್ ಅನ್ನ ನೋಡ್ಕೊಳ್ಳೋದು, ಫೈಂಡ್ ಔಟ್ ಮಾಡೋದು. ನೆಕ್ಸ್ಟ್ ಏನ್ ಮಾಡೋದು? ರಿಲೇಷನ್ ಗೊತ್ತಿದೆ ನಮಗೆ ಯಾವುದಕ್ಕೆ? ಲೀನಿಯರ್ ಸ್ಪೀಡ್ ಮತ್ತೆ ಆಂಗ್ಯುಲರ್ ವೆಲಾಸಿಟಿಗೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋದು, ಬಂದ್ಬಿಡುತ್ತೆ. ಸೊ k2 is equal to ಮತ್ತೊಂದು ಪಾರ್ಟಿಕಲ್ ಹಾಫ್ m2 v2 ಸ್ಕ್ವೇರ್ ಆರ್ v2 ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ m2 r2 ಸ್ಕ್ವೇರ್ ಒಮೆಗಾ ಸ್ಕ್ವೇರ್. ಸೊ ಹೀಗೆ ನಾವು ಮತ್ತೊಂದು ಪಾರ್ಟಿಕಲ್, ಥರ್ಡ್ ಪಾರ್ಟಿಕಲ್ ತಗೊಂಡಿದ್ದೀವಿ. ಸೊ ಕೊನೆಯದಾಗಿ ಯಾವುದೋ ಒಂದು ಐತ್ ಪಾರ್ಟಿಕಲ್ ತಗೊಂಡ್ರೆ ki is equal to ಹಾಫ್ mi vi ಸ್ಕ್ವೇರ್ ದಟ್ ಈಸ್ ಹಾಫ್ mi ri ಸ್ಕ್ವೇರ್ ಒಮೆಗಾ ಸ್ಕ್ವೇರ್ ಅಂತ ಬರುತ್ತೆ. ಕರೆಕ್ಟಾ? ಓಕೆ, ಇಲ್ಲಿ ಕೆ ಅನ್ನೋದೇನು ಕೇಳಿದ್ರೆ ಕೈನೆಟಿಕ್ ಎನರ್ಜಿ ಆಫ್ ದ ಐತ್ ಪಾರ್ಟಿಕಲ್. ಯೂಶಲಿ ನಾವು ಹಂಗೆ ಮಾಡ್ಕೋತೀವಲ್ಲ ಎಲ್ಲ ಕಡೆ ಅದೇ ತರ ನಾವು ಒಂದು ಐತ್, ಯಾಕೆಂದ್ರೆ ನಾವು ಸಮೇಷನ್ ಯೂಸ್ ಮಾಡ್ಬೋದು ಏನಾದರೂ ಸಮ್ ಮಾಡೋದಾದ್ರೆ. ಸೊ ಹಾಗಾಗಿ ಐತ್ ಪಾರ್ಟಿಕಲ್ ಅಂತ ತಗೊಂಡು ಜನರಲ್ ಆಗಿ ಸಮ್ ಆಫ್ ದ ಕೈನೆಟಿಕ್ ಎನರ್ಜಿ ಆಫ್ ಆಲ್ ದ ಪಾರ್ಟಿಕಲ್ಸ್ ಈಕ್ವಲ್ಸ್ ಕೈನೆಟಿಕ್ ಎನರ್ಜಿ ಆಫ್ ದ ರಿಜಿಡ್ ಬಾಡಿ. ಎಕ್ಸಾಕ್ಟ್ಲಿ, ಯಾಕೆ? ಒಂದೇದು ಕೈನೆಟಿಕ್ ಎನರ್ಜಿ ಅನ್ನೋದು ಸ್ಕೇಲಾರ್ ಕ್ವಾಂಟಿಟಿ. ಸೊ ನೀವು ಪ್ರತಿ ಪಾರ್ಟಿಕಲ್ನ ಎನರ್ಜಿಯನ್ನು ಫೈಂಡ್ ಔಟ್ ಮಾಡಿದ್ರಿ, ಎಲ್ಲವೂ ಸರ್ಕ್ಯುಲರ್ ಮೋಷನ್ ನಲ್ಲಿದೆ.
ಹಾಗಾದ್ರೆ ಪ್ರತಿ ಪಾರ್ಟಿಕಲ್ನ ಕೈನೆಟಿಕ್ ಎನರ್ಜಿನ ಆ್ಯಡ್ ಮಾಡಿದ್ರೆ ಏನು ಸಿಗುತ್ತೆ ನಮಗೆ? ನಾವು ಈ ರಿಜಿಡ್ ಬಾಡಿಯಲ್ಲಿರುವಂಥ ಎಲ್ಲ ಪಾರ್ಟಿಕಲ್ಗಳನ್ನು ಅಬ್ಸರ್ವ್ ಮಾಡಿದ್ದೀವಿ, ಅದೆಲ್ಲವೂ ಕೈನೆಟಿಕ್ ಎನರ್ಜಿಯನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ, ಅದಷ್ಟನ್ನು ಕೂಡಿಸ್ತೀವಿ. ಎಕ್ಸಾಕ್ಟ್ಲಿ ದಟ್ ಈಸ್ ಈಕ್ವಲ್ಸ್ ಟು ದ ಕೈನೆಟಿಕ್ ಎನರ್ಜಿ ಆಫ್ ದ ರಿಜಿಡ್ ಬಾಡಿ ಇನ್ ರೊಟೇಷನಲ್ ಮೋಷನ್. ಕರೆಕ್ಟಾ? ಏನು ತೊಂದರೆ ಇಲ್ಲ ಇಲ್ಲಿ. ಎಸ್, ಹಾಗಾಗಿ ನಾವು ಕೆ ಅನ್ನೆಲ್ಲ ಆ್ಯಡ್ ಮಾಡೋಣ. ದಟ್ ಈಸ್ K1 ಪ್ಲಸ್ K2 ಪ್ಲಸ್ ಆ್ಯಂಡ್ ಸೋ ಆನ್ ಅಪ್ ಟು Ki. ಓಕೆ, ಈಗ ಇಲ್ಲಿ ನಾವು ಒಂದೊಂದು ವ್ಯಾಲ್ಯೂಸನ್ನು ತಂದು ಸಬ್ಸ್ಟಿಟ್ಯೂಟ್ ಮಾಡೋಣ. K1, K2 ಲೈಕ್ ದಿಸ್ ವೇ ಅಪ್ ಟು Ki. ಈ ರೀತಿ ಎಕ್ಸ್ಪ್ರೆಷನ್ ಬಂದಿದೆ. ಸೊ ನಾವು ಇದನ್ನು ಸಮೇಷನ್ ಫಾರ್ಮಲ್ಲಿ ಬರಿಬೋದು. ಯಾಕೆಂದರೆ ಇದರಲ್ಲಿ ಕಾನ್ಸ್ಟೆಂಟ್ ಏನಾದ್ರು ಇದ್ರೆ ಅಂದರೆ ಕಾಮನ್ ಇದ್ದರೆ ಅದನ್ನು ಹೊರಗಡೆ ಇಟ್ಕೊಂಡು ನಾವು ಅದನ್ನು ಬರಿಬೋದು. ಹಾಗಾಗಿ ನಾವು I is equal to 1 to n ಅಂತ ಬರೀತೇನೆ. ಇಲ್ಲಿ n ಅನ್ನೋದು ನಂಬರ್ ಆಫ್ ಪಾರ್ಟಿಕಲ್, MI/RI² ಒಮೆಗಾ ಸ್ಕ್ವೇರ್. I ಅನ್ನೋದು ಏನು ಇಂಡಿಕೇಟ್ ಮಾಡುತ್ತೆ? 1ರಿಂದ n ವರೆಗೆ. ಸೊ ಎಲ್ಲವೂ ಪಾರ್ಟಿಕಲ್ಗಳು ಇದರಲ್ಲಿ ಒಳಗಡೆ ಬಂದೋಯ್ತು. n ಅನ್ನೋದು ನಂಬರ್ ಆಫ್ ಪಾರ್ಟಿಕಲ್ ಇನ್ ದ ರಿಜಿಡ್ ಬಾಡಿ. ಓಕೆ, ಒಮೆಗಾ ಇಸ್ ಕಾನ್ಸ್ಟೆಂಟ್ ಆ್ಯಂಡ್ ಕಾಮನ್, ಎಲ್ಲದರಲ್ಲೂ ಇದೆ ಒಮೆಗಾ. ಸೊ ಒಮೆಗಾ ಸ್ಕ್ವೇರ್ ಅನ್ನೋದು, ಸೊ ಅದನ್ನು ನಾವು ಔಟ್ಸೈಡ್ ಇಟ್ಕೊಡೋಣ. ಹಾಫ್ ಕೂಡ ನಂಬರ್ ಅಲ್ವಾ ಅದು, ಹಾಗಾಗಿ ಕಾಮನ್ ಇರೋದನ್ನು ಔಟ್ಸೈಡ್ ಇಟ್ಕೊಂಡ್ರೆ ಹಾಫ್ ಒಮೆಗಾ ಸ್ಕ್ವೇರ್. ಸೊ ಸಮೇಷನ್ ಎಕ್ಸ್ಪ್ರೆಷನ್ ಒಳಗಡೆ ಏನು ಉಳಿತು ಈಗ? MI/RI². ಕರೆಕ್ಟಾ? ಓಕೆ, ಸೊ ಇದನ್ನು ನಾವೇನು ಮಾಡುವ ಅಂದರೆ ಒಮೆಗಾ ಅನ್ನೋದು ಆಂಗ್ಯುಲರ್ ವೆಲಾಸಿಟಿ ಆ್ಯಂಡ್ ದಿಸ್ ಒನ್ ಈಸ್ ಸಮಥಿಂಗ್ ಎಲ್ಸ್. ಏನು ಗೊತ್ತಿಲ್ಲ ನಮಗೆ ಸದ್ಯಕ್ಕೆ ಅದು ಏನು ಅಂತೇಳಿ. ಒಟ್ನಲ್ಲಿ ಗೊತ್ತಿದೆ MI/RI² ಅಂದರೆ ಮಾಸ್ ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದ ಆಕ್ಸಿಸ್ ಆಫ್ ರೊಟೇಷನ್ ಟು ದಟ್ ಮಾಸ್ ದ ಸ್ಕ್ವೇರ್. ನೋಡಿ ಏನಿದೆ, ಇದು ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಆ್ಯಕ್ಚುಲಿ ಪರ್ಪೆಂಡಿಕ್ಯುಲರ್ ಇರುತ್ತೆ. ಡಿಸ್ಟೆನ್ಸ್ ಫ್ರಮ್ ದ ಆಕ್ಸಿಸ್ ಆಫ್ ರೊಟೇಷನ್ ಅಂದರೆ ಸ್ಕ್ವೇರ್ ಮಾಡ್ತೀವಿ ನಾವು. ಆ ಪ್ರಾಡಕ್ಟ್ ಏನಿದೆ ಇದು ಇದರೊಳಗಡೆ ಇದೆ. ಎಲ್ಲ ಪಾರ್ಟಿಕಲ್ದು ಈ ಸಮೇಷನ್ ಒಳಗಡೆ ಇದೆ. ನಾವು ಇದನ್ನು ಏನು ಮಾಡುವ ಕೇಳಿದರೆ ಸುಮ್ಮನೆ K is equal to half I ಒಮೆಗಾ ಸ್ಕ್ವೇರ್ ಅಂತ ಇದಿಷ್ಟಕ್ಕೂ ನಾನು I ಅಂತ ಬರೀತೇನೆ. ಸ್ಕ್ವೇರ್ I ಅನ್ನೋದು ಸಮೇಷನ್ I is equal to 1 to n MI/RI² ಅಂತ ಬರುತ್ತೆ. ಏನಿಲ್ಲ, ಒಂದು ಲೆಟರನ್ನು ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ. ದಟ್ I is equals to this one. ಕರೆಕ್ಟಾ? ಓಕೆ, ಫೈನ್. ಈಗೇನಾಯಿತು ಎಕ್ಸ್ಪ್ರೆಷನ್? K is equal to half I ಒಮೆಗಾ ಸ್ಕ್ವೇರ್. K ಅಂದ್ರೆ ಏನು? ಕೈನೆಟಿಕ್ ಎನರ್ಜಿ. ಒಮೆಗಾ ಅಂದ್ರೆ ಏನು? ಆಂಗ್ಯುಲರ್ ವೆಲಾಸಿಟಿ. ಸೊ ಈ ಇಕ್ವೇಷನ್ ನೋಡಿದಾಗ ಏನೋ ಅನಿಸ್ತಾ ಇದೆ ನಮಗೆ, ಕೈನೆಟಿಕ್ ಎನರ್ಜಿ ಆಫ್ ದ ರಿಜಿಡ್ ಬಾಡಿ ಇನ್ ರೊಟೇಷನಲ್ ಮೋಷನ್. ಎಕ್ಸಾಕ್ಟ್ಲಿ ದಿಸ್ ಇಸ್ ದ ಟೋಟಲ್ ಕೈನೆಟಿಕ್ ಎನರ್ಜಿ. ಈ ಸೈಡಲ್ಲಿರೋದು K ಅನ್ನೋದು ಹಾಫ್ I ಒಮೆಗಾ ಸ್ಕ್ವೇರ್ ಇದೆ. ನಾವೀಗ ಇದನ್ನು ಅಬ್ಸರ್ವ್ ಮಾಡಿದರೆ ಲೀನಿಯರ್ ವೆಲಾಸಿಟಿ ಅನ್ನೋದು ಆಂಗ್ಯುಲರ್ ವೆಲಾಸಿಟಿಗೆ ಅನಲಾಗ್. ಕರೆಕ್ಟಾ? ಈ ವಿಗೆ ಒಮೆಗಾ, ಬಟ್ ಒಮೆಗಾ ಕಾನ್ಸ್ಟೆಂಟ್ ಇರುತ್ತೆ ರೊಟೇಷನಲ್ ಮೋಷನ್ನಲ್ಲಿ. ಲೀನಿಯರ್ ಮೋಷನ್ನಲ್ಲಿ ವಿ ಕಾನ್ಸ್ಟೆಂಟ್ ಇರುತ್ತೆ ಫಾರ್ ಅ ಪರ್ಟಿಕ್ಯುಲರ್ ಮೋಷನ್. ಸೊ ನಾವೇನು ಮಾಡ್ತೀವಿ, ವಿ ಲೀನಿಯರ್ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಆ ಥರ ನೋಡ್ತೀವಲ್ಲ, ಈ ರೊಟೇಷನಲ್ ಮೋಷನ್ನಲ್ಲಿ ಒಮೆಗಾವನ್ನು ಆ ಜಾಗ ಆಕ್ಯುಪೈ ಮಾಡ್ಬೋದು ಅಲ್ವಾ? ಒಂದು ರೊಟೇಷನಲ್ ಅನಲಾಗ್ ಅಂತ ಕರಿತೀವಲ್ಲ ನಾವು. ಸೊ ಮಾಸ್ ಇನ್ ಲೀನಿಯರ್ ಮೋಷನ್ ಅನಲಾಗ್ ಟು I. ಯಾಕೆಂದರೆ ಈ ಎಕ್ಸ್ಪ್ರೆಷನ್ ನೋಡಿ, ಹಾಫ್ I ಒಮೆಗಾ ಸ್ಕ್ವೇರ್, ಒಮೆಗಾ ವೆಲಾಸಿಟಿ ಸ್ಕ್ವೇರ್. ಇಲ್ಲಿ I ಇರೋ ಜಾಗದಲ್ಲಿ ಏನಿರ್ಬೇಕು ಹಾಗಾದರೆ? ಮಾಸ್. ಕೈನೆಟಿಕ್ ಎನರ್ಜಿ ಪ್ರಕಾರ ಅದು ಮಾಸ್ ಆಗಿರಬೇಕು. ಹಾಗಾದರೆ I ಅನ್ನೋದು ಏನಾಯ್ತು ಹಾಗಾದರೆ? ಲೀನಿಯರ್ ಮೋಷನ್ನಲ್ಲಿ ಮಾಸ್ ಮಾಡ್ತಾ ಇತ್ತಲ್ಲ ಕೆಲಸನ, ಅದನ್ನು ಈ I ಮಾಡ್ತಾ ಇದೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗುತ್ತೆ. ಹಾಗಾಗಿ I ಈಸ್ ದ ರೊಟೇಷನಲ್ ಇನರ್ಷಿಯಾ ಆಗಲೇಬೇಕಲ್ವ? ಯಾಕೆಂದರೆ ಅಲ್ಲಿ ಮಾಸ್ ಬರೋ ಜಾಗದಲ್ಲಿ I ಬಂದಿದೆ. ಹಾಗಾದರೆ ಅಲ್ಲಿ ಲೀನಿಯರ್ ಮೋಷನ್ನಲ್ಲಿ ಮಾಸ್ ಏನು ಕೆಲಸ ಮಾಡ್ತಿತ್ತು, ಈ ರೊಟೇಷನಲ್ ಮೋಷನ್ನಲ್ಲಿ I ಅದೇ ಕೆಲಸನ ಮಾಡಲೇಬೇಕು. ಹಾಗಾಗಿ ನಾವು ಈ I equals to I 1 to n MI/RI² ಇದೆಯಲ್ಲ, ಇದಕ್ಕೆ ನಾವು ಮೊಮೆಂಟ್ ಆಫ್ ಇನರ್ಷಿಯಾ ಅಂತ ಕರಿತೀವಿ. ರೊಟೇಷನಲ್ ಇನರ್ಷಿಯಾ ಇದು. ರೊಟೇಷನಲ್ ಮೋಷನ್ ಇದ್ದಾಗ ನಾವೇನು ಮಾಡ್ತೀವಿ, ಈ ಎಕ್ಸ್ಪ್ರೆಷನ್ಗೆ ಮೊಮೆಂಟ್ ಆಫ್ ಇನರ್ಷಿಯಾ ಅಂತ ಕರಿತೀವಿ. ಓಕೆ, ಸೊ ಮೊಮೆಂಟ್ ಆಫ್ ಇನರ್ಷಿಯಾ ಪ್ಲೇಸ್ ಸಿಮಿಲರ್ ರೋಲ್ ಆಸ್ ಮಾಸ್ ಡಸ್ ಇನ್ ಲೀನಿಯರ್ ಮೋಷನ್. ಗ್ಯಾರಂಟಿ. ಓಕೆ, ಡೆಫಿನೇಷನ್ ಆಫ್ ಮೊಮೆಂಟ್ ಆಫ್ ಇನರ್ಷಿಯಾ. ಈಗ ನಾವು ಇದನ್ನು ಡಿಫೈನ್ ಮಾಡ್ಬೋದು. ಹೇಗೆ ಮಾಡ್ತೀರಿ? ಕ್ವಾಂಟಿಟಿ ಎಕ್ಸ್ಪ್ರೆಸಿಂಗ್ ಎ ಬಾಡೀಸ್ ಟೆಂಡೆನ್ಸಿ ಟು ರೆಸಿಸ್ಟ್ ಆಂಗ್ಯುಲರ್ ಎಕ್ಸಲರೇಷನ್. ವೆಲಾಸಿಟಿ ಚೇಂಜ್ ಆಗ್ಲಿಕ್ಕೆ ಬಿಡೋದಿಲ್ಲ. ನೀವು ಹೇಳ್ಬೋದು ಸರ್ ರೆಸ್ಟಲ್ಲಿದ್ದಾಗ ವೆಲಾಸಿಟಿ 0 ಇತ್ತು, ಮೂವ್ ಆಗಬೇಕಂದ್ರೆ ವೆಲಾಸಿಟಿ ಬರುತ್ತೆ, ಅದನ್ನು ಮಾಡ್ಲಿಕ್ಕೆ ಬಿಡೋದಿಲ್ಲ. ಅಥವಾ ಮೂವ್ ಆಗ್ತಾ ಇದ್ರೆ ವೆಲಾಸಿಟಿನ 0 ಮಾಡ್ಕೊಳ್ಳೋಕ್ಕೂ ಬಿಡೋದಿಲ್ಲ. ಸೊ ಸೇಮ್ ಸಿಮಿಲರ್ ಇನರ್ಷಿಯಾ, ಬಟ್ ಇದು ರೊಟೇಷನಲ್ ಮೋಷನ್ನಲ್ಲಿ. ಅದಕ್ಕೆ ಹೇಗಂತಾರೆ? ದಟ್ ಈಸ್ ಈಕ್ವಲ್ಸ್ ಟು, ದಟ್ಸ್ ನಾಟ್ ಓನ್ಲಿ ಮಾಸ್. ಇಲ್ಲಿ ಮಾಸ್ ಮಾತ್ರ ಹೇಳಿದ್ರೆ ತಪ್ಪಾಗುತ್ತೆ. ನೋಡಿದ್ರಿ, ಅಬ್ಸರ್ವ್ ಮಾಡಿದ್ರಿ, ಮಾಸ್ ಅಷ್ಟೇ ಅಲ್ಲ, MI/RI² ಬಂದಿದೆ, ವಿಚ್ ಈಸ್ ದ ಸಮ್ ಆಫ್ ದ ಸಮೇಷನ್ ಇದೆಯಲ್ಲ, ಪ್ರಾಡಕ್ಟ್ ಆಫ್ ದ, ನೋಡಿ, ಸಮ್ ಆಫ್ ದ ಪ್ರಾಡಕ್ಟ್ ಆಫ್ ದ ಮಾಸ್ ಆಫ್ ಈಚ್ ಪಾರ್ಟಿಕಲ್ ಇನ್ ದ ಬಾಡಿ ವಿತ್ ದ ಸ್ಕ್ವೇರ್ ಆಫ್ ಇಟ್ಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಆಕ್ಸಿಸ್ ಆಫ್ ರೊಟೇಷನ್. ಇದು ಸಮೇಷನ್, ಸಮ್ ಆಫ್ ದ. ನೀವು ಎಷ್ಟು ಪಾರ್ಟಿಕಲ್ ಎಲ್ಲ ನೋಡ್ತೀರಿ,
ಆ ಮಾಸ್ಗೆ ಡಿಸ್ಟೆನ್ಸ್ ನೋಡ್ತೀರಿ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಆಕ್ಸಿಸ್ ಆಫ್ ರೊಟೇಷನ್. ಫಸ್ಟ್ ಏನ್ ಮಾಡ್ತೀರಿ, ಪ್ರತಿ ಮಾಸು ಸ್ಕ್ವೇರ್ ಆಫ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ಕೋತೀರಿ. ಈ ಎಲ್ಲ ಪ್ರಾಡಕ್ಟ್ಗಳನ್ನ ಸಮ್ ಮಾಡ್ತೀರಿ. ಸೊ ದಟ್ ಗಿವ್ಸ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದಟ್ ಬಾಡಿ ಅಬೌಟ್ ಎ ಪರ್ಟಿಕ್ಯುಲರ್ ಆಕ್ಸಿಸ್. ಇದ್ರೆ ಎಸ್ ಐ ನೀಟು ಕೆ ಜಿ ನೋಡಿ, ಇಲ್ಲಿ ಮಾಸ್ ಇದೆ, ಡಿಸ್ಟೆನ್ಸ್ ಸ್ಕ್ವೇರ್ ಇದೆ, ಕೆ ಜಿ ಮೀಟರ್ ಸ್ಕ್ವೇರ್. ಈಗ ನಾವು ಮೊಮೆಂಟ್ ಆಫ್ ಇನರ್ಷಿಯಾ ಡೆಫಿನೇಷನ್ ನೋಡಿದ್ವಿ, ನಮ್ಗೆ ಅರ್ಥ ಆಗಿದೆ ಈಗ ಮೊಮೆಂಟ್ ಆಫ್ ಇನರ್ಷಿಯಾ ಅಂದ್ರೆ ಏನು ಅಂತೇಳಿ. ನಾವೀಗ ಒಂದೊಂದಾಗಿ ಫೈಂಡ್ ಔಟ್ ಮಾಡೋಣ, ಮೊಮೆಂಟ್ ಆಫ್ ಇನರ್ಷಿಯಾ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನುವಂಥದ್ದು. ಸೊ ಅದಕ್ಕೆ ಫಸ್ಟ್ ಏನು ಮಾಡುವ ಅಂದರೆ, ಯಾವುದೋ ಒಂದು ಫಿಕ್ಸ್ಡ್ ಆಕ್ಸಿಸ್ ಅನ್ನು ತೆಗೆದುಕೊಳ್ಳೋಣ, ಅಲ್ಲಿ ಆ ಬಾಡಿ ರೊಟೇಟ್ ಆಗ್ತಾ ಇದೆ, ರಿಜಿಡ್ ಬಾಡಿ ಅದು, ಅದರ ಮೊಮೆಂಟ್ ಆಫ್ ಇನರ್ಷಿಯಾ ಫೈಂಡ್ ಔಟ್ ಮಾಡಬೇಕು. ಸೊ ನಮಗಿಲ್ಲಿ ಎರಡು ಸಿಚುವೇಶನ್ ಬರುತ್ತೆ. ಒಂದು, ಪಾರ್ಟಿಕಲ್ಸ್ ಆಫ್ ದ ರಿಜಿಡ್ ಬಾಡಿ ಇಸ್ ಡಿಸ್ಕ್ರೀಟ್ ಅಂದರೆ ವೆಲ್ ಸಪರೇಟೆಡ್. ಪಾರ್ಟಿಕಲ್ಸ್ ಏನಾಗಿದೆ, ದೂರ ದೂರ ಇದೆ, ನಮ್ಗೆ ಅದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ, ಅದರ ಮಾಸ್ ಫೈಂಡ್ ಔಟ್ ಮಾಡ್ಕೋಬಹುದು, ಅದರಿಂದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಕ್ಸಿಸ್ ಆಫ್ ರೊಟೇಷನ್ಗೆ ಎಷ್ಟಿದೆ ಅಂತ ನೋಡ್ಕೋಬಹುದು. ಸೊ ಇದು ಒಂದು ಕೇಸ್. ಓಕೆ, ಅದಕ್ಕೇನು ಮಾಡೋ, ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಫೈಂಡ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಎ 2 ಸ್ಮಾಲ್ ಮಾಸಸ್. ಎರಡು ಮಾಸ್ಗಳಿವೆ, ಕನೆಕ್ಟೆಡ್ ಬೈ ಎ ರಿಜಿಡ್ ಮಾಸ್ಲೆಸ್ ರಾಡ್. ಈ ರಾಡ್ ಅನ್ನೋದೇನಿದೆ ಅದು ಮಾಸ್ಲೆಸ್. ಅದು ಹೆಂಗಾಗುತ್ತೆ ಕೇಳಬೇಡಿ, ನಾವು ಫಾರ್ ಸಿಂಪ್ಲಿಸಿಟಿ ಕಲಿತಾ ಇದೀವಲ್ವಾ, ಅದಕ್ಕೂ ಮಾಸ್ ಇದೆ ಅಂದ್ಕೊಂಡ್ರೆ ಇದೆ ಸಾಲ್ವ್ ಮಾಡ್ಲಿಕ್ಕೆ ಬರುತ್ತೆ, ಅದಲ್ಲ ವಿಷಯ. ಬಟ್ ಇಲ್ಲಿ ನಾವು ಏನು ಕೇಳಿದ್ರೆ, ಒಂದು ಸಿಂಪಲ್ ಆಗಿ ಕಲಿತಾ ಇದೀವಿ ಅಂದಾಗ ಹಾಗೆ ಅನ್ಕೋಬೇಕು. ನೀವು ಸಣ್ಣರಿದ್ದಾಗ ಸೂರ್ಯ ಪೂರ್ವದಲ್ಲಿ ಉದಯಿಸಿ ಪಶ್ಚಿಮದಲ್ಲಿ ಮುಳುಗ್ತಿದ್ದ ಅಂತಿದ್ರಿ, ಅದು ನಿಜನ? ಮುಂದೆ ಗೊತ್ತಾಯ್ತು ಸೂರ್ಯ ಮೂವ್ ಆಗ್ತಾ ಇಲ್ಲ, ಅರ್ತ್ ಮೂವ್ ಆಗ್ತಾ ಇದೆ ಅಂತ ಹೇಳಿ. ಸೊ ಆ ಲೆವೆಲ್ಲಿ ಒಂದು ಅಸಂಪ್ಷನ್ಸ್ ಬೇಕು. ಈಗ ರಾಡ್ ಇದೆ, ಅದು ಮಾಸ್ಲೆಸ್ ಅಂತ ಅಂದ್ಕೊಳ್ಳೋಣ. ಅದ್ರ ಲೆಂತ್ ಎಷ್ಟಿದೆ ಅಂದ್ರೆ ಎಲ್ಲಿದೆ, ಅಬೌಟ್ ಆನ್ ಆಕ್ಸಿಸ್ ಟು ದ ಸೆಂಟರ್ ಆಫ್ ಮಾಸ್. ಇದರ ಸೆಂಟರ್ ಆಫ್ ಮಾಸ್ ಎಲ್ಲಿದೆ ಅಂತ ನೋಡಿಕೊಂಡು ಅಲ್ಲಿ ಇದರ ಮೊಮೆಂಟ್ ಆಫ್ ಇನರ್ಷಿಯಾನ ಫೈಂಡ್ ಔಟ್ ಮಾಡಬೇಕು. ಓಕೆ, ಒಂದು ರಾಡ್ ಇದೆ, ಇಲ್ಲೊಂದು ಮಾಸ್ ಇದೆ, ಕನೆಕ್ಟ್ ಮಾಡಿದ್ರೆ ಆ ರಾಡ್ನ ಎಂಡ್ಗೆ. ರಾಡಿಗೆ ಏನು ಸ್ಪೆಷಲ್ ಕೇಳಿದ್ರೆ ಅದರ ಮಾಸ್ ಲೆಸ್. ಮಾಸ್ ನೀವು ತಗೊಳ್ಳೋದು ಬೇಡ ಲೆಕ್ಕಕ್ಕೆ, ಮಾಸ್ ಲೆಸ್ ಅನ್ಕೊಳ್ಳೋಣ. ಅರ್ಥ ಆಗ್ತಾ ಇದೆ ಹೇಳೋದು? ಸೊ ಅದಕ್ಕೆ ಮಾಸ್ ಇದೆ ಅಂದ್ರೆ ಬೇರೆ ಆಗುತ್ತೆ ಲೆಕ್ಕಾಚಾರ, ಅದು ಮಾಸ್ ಇಲ್ಲ. ನೆಕ್ಸ್ಟ್ ನೋಡೋಣ, ಮಾಸ್ ಇದ್ರೆ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಮತ್ತೆ ಸಾಲ್ವ್ ಮಾಡೋಣ. ಓಕೆ, ಸೊ ಇದರ ಆಕ್ಸಿಸ್ ಆಫ್ ರೊಟೇಷನ್ ಪರ್ಪೆಂಡಿಕ್ಯುಲರ್ ಟು ದ ರಾಡ್ ಅಂಡ್ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಮಾಸ್. ಕಂಡೀಷನ್ಸ್ ಹೀಗಿದೆ. ಓಕೆ ಫೈನ್. ಟೋಟಲ್ ಮಾಸ್ ಅನ್ನ ನಾವು ಎಂ ಅನ್ಕೊಳ್ಳೋಣ. ಯಾವುದು ಟೋಟಲ್ ಮಾಸು? ಇಲ್ಲೊಂದು ಸ್ಮಾಲ್ ಮಾಸ್ ಇದೆ, ಇಲ್ಲೊಂದು ಸ್ಮಾಲ್ ಮಾಸ್ ಇದೆ. ರಾಡಿಗಂತೂ ಮಾಸ್ ಲೆಸ್ ಅಂದಿದೀವಲ್ಲ, ಸೊ ಎರಡು ಕೂಡಿಸಿದ್ರೆ ಟೋಟಲ್ ಮಾಸ್ ಬರುತ್ತೆ ನಮಗೆ, ಅದು ಎಂ ಅಂತ ಅನ್ಕೊಳ್ಳೋಣ. ಹಾಗಾದ್ರೆ ಈಚ್ ಮಾಸ್ ಏನಾಯ್ತು, ಇದು ಮತ್ತು ಇದು ಸಪ್ರೇಟ್, ಎರಡು ಈಕ್ವಲ್ ಮಾಸಸ್. 2 ಸ್ಮಾಲ್ ಮಾಸಸ್ ಅಂತ ಹೇಳಿದರೆ ಯಾವ್ದು ದೊಡ್ಡದು ಯಾವ್ದು ಸಣ್ಣದು ಅಂತ ಹೇಳಿದ್ರೆ ದೇ ಆರ್ ಈಕ್ವಲ್. ಹಾಗಾಗಿ ಅದ್ರ ಮಾಸ್ಗಳೇನಾಯ್ತು ಅಂದ್ರೆ m/2 ಆಯ್ತು. ಓಕೆ, ಈಚ್ ಮಾಸ್ ಈಸ್ ಎಟ್ ಎ ಡಿಸ್ಟೆನ್ಸ್ ಆಫ್ L/2 ಫ್ರಮ್ ಆಕ್ಸಿಸ್ ಆಫ್ ರೊಟೇಷನ್. ಕರೆಕ್ಟಾ? ಟೋಟಲ್ ಲೆಂತ್ ಎಲ್ಲಿದೆ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಲ್ಲಿದೆ, ಮಧ್ಯದಲ್ಲಿ ಆಕ್ಸಿಸ್ ಪಾಸ್ ಮಾಡಿದ್ರಿ. ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಏನಾಯ್ತು, L/2, ಯಾಕಂದ್ರೆ ಅರ್ಧ ಇರಲೇಬೇಕಲ್ವಾ. ಸೊ ಇಲ್ಲಿಂದ ಇಲ್ಲಿಗೂ L/2 ಆಯ್ತು. ಕರೆಕ್ಟಾ? ಓಕೆ, ಸೊ ಡಿಸ್ಟೆನ್ಸ್ L/2 ಆಯ್ತು. ಈಗ ನಾವು ಮೊಮೆಂಟ್ ಆಫ್ ಇನರ್ಷಿಯಾ ಡೈರೆಕ್ಟ್ ಫೈಂಡ್ ಔಟ್ ಮಾಡ್ಬಿಡ್ಬೋದು. ಹೇಗೆ ಅಂದ್ರೆ ಡೆಫಿನೇಷನ್ ಗೊತ್ತಿದೆ. ಇದು ಆಕ್ಸಿಸ್ ಆಫ್ ರೊಟೇಷನ್, ಮಾಸ್ 1 ಎಲ್ಲಿದೆ, ಇಲ್ಲಿದೆ, ಮಾಸ್ 2 ಎಲ್ಲಿದೆ, ಇಲ್ಲಿದೆ. ಸೊ ಸೆಕೆಂಡ್ ಮಾಸ್ ಆಕ್ಸಿಸ್ ಇಂದ ಅದು ಎಷ್ಟು ದೂರದಲ್ಲಿದೆ, L/2. ಇದು ಎಷ್ಟು ದೂರದಲ್ಲಿದೆ, L/2. ಈಸಿ ಅಲ್ವಾ? ಡೆಫಿನೇಷನ್ ನೆನ್ಪು ಮಾಡ್ಕೊಳ್ಳಿ. The sum of the product of the mass and perpendicular square of the perpendicular distance between the mass and axis of rotation. Correct? Yes. So ಈ ಎಕ್ಸ್ಪ್ರೆಷನ್ ಪ್ರಕಾರ ನಾವು ಮೊಮೆಂಟ್ ಆಫ್ ಇನರ್ಷಿಯಾ ನೋಡ್ಲಿಕ್ಕೆ ಹೋದ್ರೆ ಈಚ್ ಮಾಸ್ m/2 is at a distance of L/2. ಸೊ ಹಾಗಾಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮಾಸ್ m/2 ಸ್ಕ್ವೇರ್ ಆಫ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ L/2 ಸ್ಕ್ವೇರ್. ಇದು ಕೂಡ ಹಾಗೆ ಮಾಸ್ m/2 ಸ್ಕ್ವೇರ್ ಆಫ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಓಕೆ, ಸೊ ಎಕ್ಸ್ಪ್ರೆಷನ್ ಇನ್ನೇನು ಕೆಲಸ ಇಲ್ಲ, ಇನ್ನು ಮ್ಯಾಥಮೆಟಿಕ್ಸ್ ಸಿಂಪ್ಲಿಫೈ ಮಾಡಿ. ಸೊ ಸಿಂಪ್ಲಿಫೈ ಮಾಡಿದ್ರೆ ದಟ್ ಇಸ್ m/2 and L square and 2 square is 4. Similarly here also m/2 into L square by 4. ಕರೆಕ್ಟಾ? ಎರಡು ಡಿನಾಮಿನೇಟರ್ ಸೇಮ್ ಇದೆ, ಸೊ 2 ಟೈಮ್ಸ್ ಆಗುತ್ತೆ. ಇದು 2 ಟೈಮ್ಸ್ m/2 into L square by 4 ಆಯಿತು. 2 ಕ್ಯಾನ್ಸಲ್ ಆಗುತ್ತೆ. ಸೊ ಯು ವಿಲ್ ಗೆಟ್ ದ ಎಕ್ಸ್ಪ್ರೆಷನ್ I is equal to ml square divided by 4. ಏನಿದು ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದ ಸಿಸ್ಟಮ್. ಸಿಸ್ಟಮ್ ಅಂದ್ರೆ ಏನು? 2 ಸ್ಮಾಲ್ ಮಾಸಸ್ ಕನೆಕ್ಟೆಡ್ ಬೈ ಎ ರಿಜಿಡ್ ಮಾಸ್ಲೆಸ್ ರಾಡ್. ಸಿಚುವೇಶನ್ ನೋಡ್ಕೋಬೇಕು, ಆಕ್ಸಿಸ್ ಆಫ್ ರೊಟೇಷನ್ ನೋಡಬೇಕು. ಮೊಮೆಂಟ್ ಆಫ್ ಇನರ್ಷಿಯಾ ಅಂದಾಗ ಆಕ್ಸಿಸ್ ಆಫ್ ರೊಟೇಷನ್ ಇಂಪಾರ್ಟೆಂಟ್, ಮಾಸ್ ಡಿಸ್ಟ್ರಿಬ್ಯೂಷನ್ ಇಂಪಾರ್ಟೆಂಟ್.
ಅಲ್ಲಿ ಲೀನಿಯರ್ ಮೋಷನ್ ಅಲ್ಲಿ ಏನಾಗ್ತಾ ಇತ್ತು, ಮಾಸ್ ಲೆಕ್ಕ ಹಾಕ್ಬಿಟ್ರೆ ಇನರ್ಷಿಯಾ ಅಂತ ಬಿಡ್ತಿದ್ವಿ ನಾವು. ಬಟ್ ಇಲ್ಲಿ ಮಾಸ್ ಅಲ್ಲ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬೇಕು. ಹಾಗಾಗಿ ಎಕ್ಸಿಸ್ ಆಫ್ ರೊಟೇಷನ್ ಏನಾದ್ರು ಚೇಂಜ್ ಆದರೆ, ನಾವೀಗ ಇಲ್ಲಿ ಮಧ್ಯದಲ್ಲಿ ತಗೊಂಡ್ವಿ, ಸೈಡಿಗೆ ತಗೊಂಡ್ವಿ ಅನ್ಕೊಳ್ಳಿ, ಎಕ್ಸಿಸ್ ಆಫ್ ರೊಟೇಷನ್ ಏನಾದ್ರು ಚೇಂಜ್ ಆದರೆ ಮೊಮೆಂಟ್ ಆಫ್ ಇನರ್ಷಿಯಾ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಗೊತ್ತಾಗುತ್ತೆ, ಅದು ನೋಡ್ತಾ ಇರಿ. ಹಾಗಾಗಿ ಮಾಸ್ ಲೀನಿಯರ್ ಮೋಷನ್ ಅಲ್ಲಿ ಮಾಸ್ ಅಂತ ಡೈರೆಕ್ಟ್ ಆಗಿ ಹೇಳ್ಬೋದು, ಬಟ್ ಇಲ್ಲಿ ಬರೀ ಮಾಸ್ ಇಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ರಿಜಿಡ್ ಬಾಡಿಗೆ ಬೇರೆ ಬೇರೆ ಮೊಮೆಂಟ್ ಆಫ್ ಇನರ್ಷಿಯಾ ಇರುತ್ತೆ. ಓಕೆ, ನೆಕ್ಸ್ಟ್ ಏನ್ ಮಾಡುವ ಕೇಳಿದ್ರೆ, ರಿಜಿಡ್ ಬಾಡಿ ವಿತ್ ಕಂಟಿನ್ಯೂಸ್ ಮಾಸ್ ಡಿಸ್ಟ್ರಿಬ್ಯೂಷನ್. ಏನು, ಇಲ್ಲಿ ಪಾರ್ಟಿಕಲ್ಸ್ಗಳನ್ನ ನೋಡೋಕ್ಕಾಗಲ್ಲ ನಿಮಗೆ, ದೇ ಆರ್ ಕಂಟಿನ್ಯೂಸ್. ಇದು ಬೇರೆ ಅಂತ ಸಪ್ರೇಟ್ ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡಬೇಕು, ಅದಕ್ಕೇನು ಮಾಡುವ ಅಂದರೆ ಥಿನ್ ಯೂನಿಫಾರ್ಮ್ ರಾಡ್ ಆಫ್ ಮಾಸ್ ಎಮ್ ಆ್ಯಂಡ್ ಲೆಂತ್ ಎಲ್. ಒಂದು ರಾಡನ್ನು ತೆಗೆದುಕೊಳ್ಳೋಣ. ಸೊ ರಾಡಲ್ಲಿರೋ ಪಾರ್ಟಿಕಲ್ಸನ್ನು ನಾವು ಸಪ್ರೇಟ್ ಮಾಡಿ ಮಾಸು ಡಿಸ್ಟೆನ್ಸು ನೋಡೋಕ್ಕಾಗತ್ತೆ? ಇಲ್ಲ, ಕಷ್ಟ. ಅದಕ್ಕೆ ಒಂದು ರಾಡಿನ ಲೆಂತ್ ಎಲ್ಲಿದೆ, ಅದರ ಮಾಸ್ ಎಮ್ ಇದೆ. ಸೊ ಮಾಸ್ ಡಿಸ್ಟ್ರಿಬ್ಯೂಷನ್ ಇಸ್ ಕಂಟಿನ್ಯೂಸ್. ಇಲ್ಲಿ ಮಾಸ್ ಏನಾಗಿದೆ, ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಟ್ ಆಗಿದೆ. ಓಕೆ, ಹಾಗಾದರೆ ನಾವಿಲ್ಲಿ ಒಂದೊಂದು ಮಾಸ್ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಈಗೇನು ಮಾಡೋದು? ನಾಟ್ ಪಾಸಿಬಲ್ ಟು ಐಡೆಂಟಿಫೈ ಇಂಡಿವಿಜುವಲ್ ಪಾರ್ಟಿಕಲ್. ಓಕೆ, ಲೆಟ್ ದಿಸ್ ರಾಡ್ ಈಸ್ ಮೇಡ್ ಅಪ್ ಆಫ್ ಲಾರ್ಜ್ ನಂಬರ್ ಆಫ್ ಸ್ಮಾಲ್ ಎಲಿಮೆಂಟ್ಸ್. ಅಂತ ಐಡಿಯಾ ಸಿಕ್ತು ನಮಗೆ. ಇದೆಲ್ಲ ಸಣ್ಣ ಸಣ್ಣ ಮಾರ್ಕ್ ಮಾಡೋಣ, ಸಣ್ಣ ಸಣ್ಣ ಪೀಸ್ಗಳನ್ನ ಮಾಡ್ಕೊಂಬಿಡೋಣ. ಈ ರಾಡ್ ಇದೆಯಲ್ಲ, ಇದನ್ನ ಅಲ್ಲಲ್ಲೇ ಸಣ್ಣ ಸಣ್ಣ ಗೆರೆ ಎಳೆದು ಸಣ್ಣ ಸಣ್ಣ ಪಾರ್ಟ್ಗಳನ್ನ ಮಾಡ್ಕೊಂಬಿಡೋಣ. ಈ ಎಲ್ಲ ಪಾರ್ಟ್ಗಳು ಸಮ ಇರುತ್ತೆ, ಈಕ್ವಲ್ ಇನ್ ಲೆಂತ್ ಇರುತ್ತೆ, ಈಕ್ವಲ್ ಇನ್ ಮಾಸ್ ಇರುತ್ತೆ ಅಲ್ವಾ. ಆ ರೀತಿ ನಾವು ಅದನ್ನ ಡಿವೈಡ್ ಮಾಡ್ಕೊಂಡ್ಬಿಡ್ತೀವಿ ರಾಡ್ ಅನ್ನು. ಲೆಂತ್ ಆಫ್ ಈಚ್ ಸ್ಮಾಲ್ ಎಲಿಮೆಂಟ್ ಈಸ್ dx. ಇದ್ರ ಒಂದೊಂದರ ಉದ್ದ dx ಇದೆ, ವೆರಿ ಸ್ಮಾಲ್. ಡಯಾಗ್ರಾಮ್ ಅಲ್ಲಿ ದೊಡ್ಡ ಕಾಣಿಸ್ತಾ ಇದೆ ನಿಮಗೆ, ಮತ್ತಷ್ಟು ಸಣ್ಣ ಮಾಡಿದ್ರೆ ನೀವು ಹುಡುಕ್ಬೇಕು ಆಮೇಲೆ ಜೂಮ್ ಮಾಡ್ಕೊಂಡು. ಸೊ ಅದಕ್ಕೆ ಲೆಂತ್ ತುಂಬಾ ಸಣ್ಣದಿದೆ, ಸೊ ಅದನ್ನ ನಾವು dx ಅಂತ ತೆಗೆದುಕೊಳ್ಳೋಣ. ಈಗ ನಮ್ಮ ಕ್ವಶನ್ ಏನು ಅಂದ್ರೆ, ಲೆಂತ್ ಆಯ್ತು, ಎಲ್ಲ ಆಯ್ತು, ಓಕೆ, ವಾಟ್ ಈಸ್ ದ ಮಾಸ್ ಆಫ್ ಈಚ್ ಎಲಿಮೆಂಟ್ ಆಫ್ ಲೆಂತ್ dx? ಪ್ರತಿ dx ನ ಮಾಸ್ ಎಷ್ಟು ಅಂತ ಬೇಕು ನಮ್ಗೆ. ಯಾಕೆಂದ್ರೆ ಡೆಫಿನೇಷನ್ ಚೇಂಜ್ ಆಗಲ್ಲ. ಮೊಮೆಂಟ್ ಆಫ್ ಇನರ್ಷಿಯಾ, ಮಾಸ್ ಇನ್ ಸಮ್ ಆಫ್ ದ ಮಾಸ್ ಇನ್ product of the mass and square of the perpendicular distance, axis of rotation ಇಂದ. ಸೊ ಹಾಗಾಗಿ ನಮ್ಗೆ ಅದರ ಮಾಸ್ ಬೇಕಲ್ವಾ. We can find its mass if you know the mass per unit length. What is mass per unit length? Mass per unit length ಅಂದ್ರೆ ಏನು? ಓಕೆ, ಈಗ ನಾವು ಇದರ ಮಾಸ್ ಎಮ್ ಇದೆ, ಲೆಂತ್ ಎಲ್ ಇದೆಯಲ್ಲ, ಮಾಸ್ ಪರ್ ಯೂನಿಟ್ ಲೆಂತ್ ಅಂದ್ರೆ ಏನು? ಇದನ್ನು ಲ್ಯಾಂಬ್ಡಾ ಅನ್ಕೊಳ್ಳೋಣ. ಸೊ ಲ್ಯಾಂಬ್ಡಾ ಇಸ್ ಮಾಸ್ ಡಿವೈಡ್ ಬೈ ಲೆಂತ್. ಮಾಸ್ ಬೈ ಲೆಂತ್. ಟೋಟಲ್ ಮಾಸ್ ಆಫ್ ದ ರಾಡ್ ಡಿವೈಡ್ ಬೈ ಟೋಟಲ್ ಲೆಂತ್, ಎಮ್ ಬೈ ಎಲ್ ಅಂತ ಹೇಳ್ತೀವಿ ನಾವು. ಅವಾಗ ಏನಾಯ್ತು ನೋಡಿ, ಮಾಸ್ ಆಫ್ ಈಚ್ ಎಲಿಮೆಂಟ್ ಆಫ್ ಲೆಂತ್ dx ಅನ್ನ dm ಅನ್ಕೊಳ್ಳೋಣ. ಯಾಕೆಂದ್ರೆ ಅದು ತುಂಬಾ ಸಣ್ಣದೇ ಮಾಸ್. ಇದನ್ನ ಹೆಂಗ್ ಫೈಂಡ್ ಔಟ್ ಮಾಡೋದು dm ಅನ್ನ? ಇದೇನೋ ಮಾಡ್ಬಿಟ್ರಿ, ಮಾಸ್ ಪರ್ ಯೂನಿಟ್ ಲೆಂತ್ ಅಲ್ವಾ. ಸೊ dm ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು dx. ಏನೋ ಅರ್ಥ ಆಗ್ಲಿಲ್ಲ ಸರ್, ಏನ್ ಹೇಳಿದ್ರೆ ಹೇಳಿ ಗೊತ್ತಾಗ್ಲಿಲ್ಲ. dm ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು dx ಅಂದ್ರೆ ಏನದು? ಓಕೆ, ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ಸಪೋಸ್ ಒಂದು ಎಕ್ಸಾಂಪಲ್ ಅಲ್ಲಿ ಈ ರಾಡಿನ ಮಾಸು 200 ಗ್ರಾಮ್ ಇದೆ ಅನ್ಕೊಳ್ಳಿ, ಲೆಂತ್ 100 ಸೆಂಟಿಮೀಟರ್ ಇದೆ ಅನ್ಕೊಳ್ಳಿ. ಉದ್ದ 100 ಸೆಂಟಿಮೀಟರ್ ಉದ್ದದ ರಾಡು, ಅದ್ರ ಮಾಸ್ 200 ಗ್ರಾಮ್ ಇದೆ. ನಾವೀಗ ಮಾಸ್ ಪರ್ ಯೂನಿಟ್ ಲೆಂತ್ ಅನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಏನ್ ಮಾಡುವ ಕೇಳಿದ್ರೆ, ಲ್ಯಾಂಬ್ಡಾವನ್ನ ಫೈಂಡ್ ಔಟ್ ಮಾಡೋಣ. ಸೊ ದಟ್ ಈಸ್ ಮಾಸ್ ಡಿವೈಡ್ ಬೈ ಲೆಂತ್, 200 ಬೈ 100 ಅಂದ್ರೆ ಲ್ಯಾಂಬ್ಡಾ ಎಷ್ಟು ಬಂತು? 2 ಗ್ರಾಮ್ ಪರ್ ಸೆಂಟಿಮೀಟರ್ ಬಂತು. CGS ಅಲ್ಲಿ ಇದೆ, ಇರ್ಲಿ ಬಿಡಿ, ನಾವು CGS ಅಲ್ಲೇ ನಮಗೆ ಮಾಡೋಣ. ಬೇಕಂದ್ರೆ ಅದನ್ನು kg ಕನ್ವರ್ಟ್ ಮಾಡೋದಲ್ಲ. ಈಗ ನಮ್ಗೆ ಅರ್ಥ ಆಗಬೇಕು ಮಾಸ್ ಪರ್ ಯೂನಿಟ್ ಲೆಂತ್ ಏನು ಅಂತೇಳಿ. ಹಾಗಾಗಿ 2 ಗ್ರಾಮ್ ಪರ್ ಸೆಂಟಿಮೀಟರ್. ಓಕೆ, ಲ್ಯಾಂಬ್ಡಾದಿಂದ ನಾವು ಏನು ಮಾಡ್ಬೋದು ಹಾಗಾದ್ರೆ? ವಿ ಕ್ಯಾನ್ ಫೈಂಡ್ ಮಾಸ್ ಆಫ್ ಪಾರ್ಟ್ ಆಫ್ ಎನಿ ಲೆಂತ್ ಆಫ್ ರಾಡ್. ಯಾವುದೇ ಲೆಂತ್ ಹೇಳಿ, dx ಅಂತಲ್ಲ, ಎಷ್ಟರ ಲೆಂತ್ ಹೇಳಿ, ಇನ್ನೂ ಸಣ್ಣದು ಬೇಕಾದ್ರೆ ಹೇಳಿ, ಅದರ ಮಾಸನ್ನು ನಾವು ಫೈಂಡ್ ಔಟ್ ಮಾಡ್ಬೋದು. ಕರೆಕ್ಟಾ? dm is equal to, dm ಸಬ್ಸ್ಟಿಟ್ಯೂಟ್ ಮಾಡಿ ಲ್ಯಾಂಬ್ಡಾ ವ್ಯಾಲ್ಯೂ, ದಟ್ ಇಸ್ 2 ಇಂಟು dx. ಈಗ ಲ್ಯಾಂಬ್ಡಾ ವ್ಯಾಲ್ಯೂ 2 ಗ್ರಾಮ್ ಪರ್ ಸೆಂಟಿಮೀಟರ್, dm ವ್ಯಾಲ್ಯೂ 2 ಇಂಟು dx ಅನ್ನೋದು ಲೆಂತ್ ಆಫ್ ದ ಎಲಿಮೆಂಟು. ನಾವೀಗ ಲೆಂತ್ಗೆ ತಕ್ಕಾಗಿ ಅದರ ಮಾಸನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಈಗ ನಮಗೆ ಮಾಸ್ ಆಫ್ 50 ಸೆಂಟಿಮೀಟರ್ ಆಫ್ ರಾಡ್ ಅಂದ್ರೆ ಎಷ್ಟು ಹೇಳ್ತೀರಿ? ಸರ್ ಗೊತ್ತು ಸರ್, ನೀವು ಅದೆಲ್ಲ ಹೇಳ್ಬೇಡಿ. ಏನಿದೆ, 100 ಸೆಂಟಿಮೀಟರ್ಗೆ 200 ಗ್ರಾಮು, ಇದು ಯೂನಿಫಾರ್ಮ್ ಥಿಕ್ನೆಸ್ ಇರುವಂಥ ರಾಡು. ಡೆಫಿನೆಟ್ಲಿ ಅದನ್ನ ಅರ್ಧ ಮಾಡಿದ್ರೆ 50 ಸೆಂಟಿಮೀಟರ್, ಮಾಸ್ ಕೂಡ ಅರ್ಧ ಆಗುತ್ತೆ, 100 ಗ್ರಾಮ್. ಚೆಕ್ ಮಾಡೋಣ. dm is equal to 2 into dx. dx ಇರೋ ಜಾಗದಲ್ಲಿ 50 ಸೆಂಟಿಮೀಟರ್ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ dm equals to 100 ಗ್ರಾಮ್. ನೀವು ಹೇಳಿದ್ದು ಸರಿ, ಇದರಲ್ಲೂ ಸರಿ ಬಂತಲ್ವಾ? ಓಕೆ, ಮಾಸ್ ಆಫ್ 10 ಸೆಂಟಿಮೀಟರ್ ರಾಡ್, ಅದೇನೋ ಅರ್ಧ ಇತ್ತು ಹೇಳ್ಬಿಟ್ರಿ, 10 ಸೆಂಟಿಮೀಟರ್ ಹೇಳಿ ಅನ್ಬೋದು ನೀವು. ಸಿಮಿಲರ್ಲಿ ಲ್ಯಾಂಬ್ಡಾ ಇಂಟು ದಟ್ 10, ಲ್ಯಾಂಬ್ಡಾ 2 ಇದೆ, 10 ಸೆಂಟಿಮೀಟರ್ ಉದ್ದಕ್ಕೆ ಎಷ್ಟು ಬರುತ್ತೆ?
20 ಗ್ರಾಮ್. ಕರೆಕ್ಟಾ? ಚಾರ್ಜ್ 0.1ಗೆ ಹೆಂಗೆ ನೋಡೋದು? ಅಲ್ಲೂ ಕೂಡ ಹಾಗೇನೆ 2 × 0.1. ಸೊ ದಟ್ ಈಸ್ 0.2 ಗ್ರಾಮ್. ಎಷ್ಟೇ ಸಣ್ಣದಿರಲಿ ಫೈಂಡ್ ಔಟ್ ಮಾಡ್ಬೋದು. ಅಂದರೆ ಮಾಸ್ ಪರ್ ಯೂನಿಟ್ ಲೆಂತ್ ನಾವು ಫೈಂಡ್ ಔಟ್ ಮಾಡ್ಕೊಂಡ್ರೆ ಎಷ್ಟೇ ಸಣ್ಣ ಲೆಂತನ್ನ ಮಾಸ್ ಕೂಡ ನಾವು ಫೈಂಡ್ ಔಟ್ ಮಾಡ್ಬೋದು. ಸರಿನಾ? ಈಗ ನಾವೇನು ಮಾಡುವ ಕೇಳಿದರೆ ಒಂದು ಮೊಮೆಂಟ್ ಆಫ್ ಇನರ್ಷಿಯಾನ ಫೈಂಡ್ ಔಟ್ ಮಾಡೋಣ ರಾಡಿಂದ. ಈಗ ನಾವು ಒಂದಿಷ್ಟು ನಮ್ಗೇನು ಕಲ್ತ್ವಿ ಅಂದರೆ ಮಾಸ್ ಪರ್ ಯೂನಿಟ್ ಲೆಂತ್ ಏನು ಅಂತ ತಿಳ್ಕೊಂಡ್ವಿ ಅಲ್ವಾ? ಸೊ ಹಾಗಾಗಿ ನಮಗೀಗ ಧೈರ್ಯ ಇದೆ, ಕಂಟಿನ್ಯೂಸ್ ಮಾಸ್ ಡಿಸ್ಟ್ರಿಬ್ಯೂಷನ್ ಇರುವಂಥ ಯಾವುದೇ ಬಾಡಿ ಕೊಡಿ ನಾವು ಮಾಡ್ತೀವಿ. ಹಾಗಾಗಿ ಅಬೌಟ್ ಆನ್ ಆಕ್ಸಿಸ್ ಪಾಸಿಂಗ್ ಥ್ರೂ ಇಟ್ಸ್ ಸೆಂಟರ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ಇಟ್ಸ್ ಲೆಂತ್. ರಾಡಿಂದ ತೆಗೆದುಕೊಳ್ಳೋಣ. ಈ ರಾಡ್ ಹೀಗಿದೆ, ಇದರ ಆಕ್ಸಿಸ್ ಆಫ್ ರೊಟೇಷನ್ ಹೀಗಿದೆ, ರಾಡ್ ಮೂವ್ ಆಗ್ತಾ ಇದೆ ಹೀಗೆ. ಇದರ ಮೊಮೆಂಟ್ ಆಫ್ ಇನರ್ಷಿಯಾ ಫೈಂಡ್ ಔಟ್ ಮಾಡಬೇಕು. ಇದರ ಮಾಸ್ ಪರ್ ಯೂನಿಟ್ ಲೆಂತನ್ನು ನಾವೇನು ಮಾಡುವ, ಲ್ಯಾಂಬ್ಡಾ ಅಂತ ಬರೆಯೋಣ, m/l. ನಮ್ಗೆ ಇಲ್ಲಿ ಮಾಸ್ ಎಲ್ಲ ಕೊಡಲಿಲ್ಲ, ಲೆಂತ್ ಕೊಡಲಿಲ್ಲ, ನೆನ್ಪಿಟ್ಕೊಳ್ಳಿ. ಮಾಸನ್ನು m ಅಂತವೆ, ಲೆಂತನ್ನು l ಅಂತ ಕೊಟ್ಟಿದ್ದಾರೆ ಅನ್ಕೊಳ್ಳೋಣ. ಸೊ ಯಾಕೆಂದ್ರೆ ಇಲ್ಲಿ ನೋಡಿ m ಇದೆ ಮತ್ತು ಲೆಂತ್ l ಇದೆ, ಅದ್ರ ವ್ಯಾಲ್ಯೂಸ್ ಕೊಡಲಿಲ್ಲ. ಓಕೆ, ಹಾಗಾಗಿ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು m/l. ಆಕ್ಸಿಸ್ ಆಫ್ ರೊಟೇಷನ್ ಈಸ್ ಪಾಸಿಂಗ್ ಥ್ರೂ ಇಟ್ಸ್ ಸೆಂಟರ್. ಯಾವುದ್ರದ್ದು? ರಾಡಿನ ಸೆಂಟ್ರಲ್ಲಿ ಪಾಸ್ ಆಗ್ತಾ ಇದೆ. ಸೊ ಸೆಂಟರ್ ಆಫ್ ಮಾಸು ಕೂಡ ಅಲ್ಲೇ ಇದೆ. ಹಾಗಾಗಿ ನಾವು ಅದನ್ನು ಆರಿಜಿನ್ ಅಂತ ತೆಗೆದುಕೊಳ್ಳೋಣ. ಇದನ್ನು O ಅಂತ ತೆಗೆದುಕೊಳ್ಳೋಣ, ಈ ಪಾಯಿಂಟನ್ನು. ಆಗ ನಾವು ಲೆಂತ್ ಆಫ್ ದ ರಾಡ್ ಈಸ್ ರಿಟರ್ನ್ ಆಸ್. ಲೆಂತನ್ನು ಹೇಗೆ ಬರೀಬೋದು? ನೀವು ಹೇಳ್ಬೋದು ಸರ್ ಇದು 0 ಇಂದ ಇಲ್ಲಿ ಎಲ್ಲವರೆಗೆ ಇದೆ ಅಂತ. ತಪ್ಪು. ಯಾಕೆ? ಇದು ಒರಿಜಿನ್ ಅಲ್ವಾ? ಒರಿಜಿನ್ ಯಾವಾಗಲೂ 0 ಇರಬೇಕು, ಎಕ್ಸ್ ಆಕ್ಸಿಸ್ ಆಗಲಿ, ವೈ ಆಕ್ಸಿಸ್ ಆಗಲಿ, ಜೆಡ್ ಆಕ್ಸಿಸ್ ಆಗಲಿ. ಸೊ ಹಾಗಾಗಿ ನಾವು ಈ ಪಾಯಿಂಟನ್ನು 0 ಅಂತ ತಗೊಳ್ಳೋದಾದ್ರೆ ನಾವೇನು ಮಾಡಬೇಕು? ಇಲ್ಲಿಂದ ಇಲ್ಲಿಗಿರೋ ಲೆಂತ್ ಎಷ್ಟಿದೆ? L/2. ಇಲ್ಲಿಂದ ಇಲ್ಲಿಗೂ L/2ನೇ ಇದೆ. ಇದು ಪಾಸಿಟಿವ್ ಎಕ್ಸ್ ಆಕ್ಸಿಸ್, ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್. ಸೊ ಹಾಗಾಗಿ ನಾವೇನು ಮಾಡುವ, ಇಲ್ಲಿ ಇದನ್ನು +L/2, ಇದನ್ನು -L/2 ಅಂತ ತಗೊಳ್ಳೋಣ. ಕರೆಕ್ಟಾ? ಓಕೆ, ಈಗೇನು ಮಾಡುವ ಅಂದರೆ ಸ್ಮಾಲ್ ಎಲಿಮೆಂಟ್ ಆಫ್ ಲೆಂತ್ dx ಆಫ್ ಎ ರಾಡ್, ಒಂದು ಸಣ್ಣ ಪಾರ್ಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಅದರ ಲೆಂತ್ dx ಇದೆ. ಒಂದು ಸಣ್ಣ ಲೆಂತ್ ಅನ್ನು ತಗೊಂಡಿದ್ವಿ dx, ವಿಚ್ ಈಸ್ ಎಟ್ ಎ ಡಿಸ್ಟೆನ್ಸ್ ಆಫ್ ಎಕ್ಸ್ ಫ್ರಾಮ್ O. ಯಾಕೆಂದ್ರೆ L ಅಲ್ಲ, L/2 ಅಲ್ಲ. ಯಾಕೆಂದ್ರೆ ಇದು ಎಷ್ಟಿದೆಯೋ ನಮಗೂ ಗೊತ್ತಿಲ್ಲ, ಅದಕ್ಕೆ ಎಕ್ಸ್ ಅಂತ ಇಟ್ಕೊಳ್ಳೋಣ. ಸೊ ಈ ಡಿಸ್ಟೆನ್ಸ್ ಎಕ್ಸ್ ಇದೆ. ಎಲ್ಲಿಂದ? ಸೆಂಟರ್ ಅಂದ್ರೆ ಯಾವುದು? ಆಕ್ಸಿಸ್ ಆಫ್ ರೊಟೇಷನ್. ಇಲ್ಲಿ ಈಗ ಸೆಂಟ್ರೇ ಆಕ್ಸಿಸ್ ಆಫ್ ರೊಟೇಷನ್ ಆಗಿದೆ. ಸೊ ಎಟ್ ಎ ಡಿಸ್ಟೆನ್ಸ್ ಆಫ್ ಎಕ್ಸ್ ಅಂತ ತೆಗೆದುಕೊಳ್ಳೋಣ. ಈಗ ಮಾಸ್ ಬೇಕು ನಮಗೆ, ಲೆಂತ್ ತಗೊಂಡು ಏನು ಮಾಡೋದು ನಾವು? ಮಾಸ್ ಆಫ್ ಸ್ಮಾಲ್ ಎಲಿಮೆಂಟ್ dm ಈಸ್, ನಮ್ಗೆ ಗೊತ್ತಿದೆ dm ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು dx. ಗೊತ್ತಿದೆ, ಲ್ಯಾಂಬ್ಡಾ ಅಂದರೆ ಮಾಸ್ ಪರ್ ಯೂನಿಟ್ ಲೆಂತ್. ಹಾಗಾಗಿ dm ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು dx. ಲ್ಯಾಂಬ್ಡಾ ಗೊತ್ತಿದ್ರೆ ನಾವು ಆ dx ನ ಮಾಸನ್ನು ಫೈಂಡ್ ಔಟ್ ಮಾಡ್ತೀವಿ. ಸೊ ದಟ್ ಇಸ್ dm. ಕರೆಕ್ಟಾ? ಈಗ ಮೊಮೆಂಟ್ ಆಫ್ ಇನರ್ಷಿಯಾ ನಾವು ಈ ಸ್ಮಾಲ್ ಎಲಿಮೆಂಟಿಗೆ ಇಷ್ಟಕ್ಕೆ ಮಾತ್ರ ಮೊಮೆಂಟ್ ಆಫ್ ಇನರ್ಷಿಯಾ ಫೈಂಡ್ ಔಟ್ ಮಾಡಬೇಕಂದ್ರೆ ಏನಾಯ್ತು? ಇಟ್ಸ್ ವೆರಿ ಸಿಂಪಲ್. dm ಇದ್ರ ಮಾಸು ಅಟ್ ಎ ಡಿಸ್ಟೆನ್ಸ್ ಆಫ್ ಎಕ್ಸ್ ಇದೆ. dm ಇಂಟು x². ಬರೀ ಆ ಸಣ್ಣ ಒಂದೇ ಮಾಸಿಗೆ ನಾವು ಫೈಂಡ್ ಔಟ್ ಮಾಡಿರೋದು, dm ಇಂಟು x². ಕರೆಕ್ಟಾ? ಅಲ್ಲದೆ dm ಗೊತ್ತಿದೆ ನಮಗೆ, ಲ್ಯಾಂಬ್ಡಾ ಇಂಟು dx. ಹಾಗಾಗಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. di ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು dx ಆ್ಯಂಡ್ x². ಡಿ ಬೇರೆ ಎಕ್ಸ್ ಬೇರೆ ಅಲ್ಲ, dx ಅದು dx ಒಟ್ಟಿಗೆ dx ಎಕ್ಸ್ ಇಚಿ ತಗೊಂಡು ಕ್ಯೂಬ್ ಮಾಡಿಬಿಟ್ಟಿವಿ ನಾನು. ಸೊ dx dm ಇವೆಲ್ಲ ಸಿಂಗಲ್. ಸಣ್ಣ ಎಲಿಮೆಂಟಿನ ಮಾಸು, ಸಣ್ಣ ಎಲಿಮೆಂಟಿನ ಲೆಂತ್ ಅನ್ನು ಇಂಡಿಕೇಟ್ ಮಾಡೋಕೆ ಯೂಸ್ ಮಾಡಿರುವಂಥದ್ದು. ಇಷ್ಟು ವಿಷಯ ನಮ್ಗೆ ಗೊತ್ತಿದೆ. ಈಗ ಗೊತ್ತಿರೋದು ಒಂದು ಸಣ್ಣ ಎಲಿಮೆಂಟಿನ ಮಾಸ್ ಲ್ಯಾಂಬ್ಡಾ dx ಇದೆ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಕ್ಸ್ ಇದೆ, ಅದರ ಸ್ಕ್ವೇರು x². ಈಗ ಏನು ಮಾಡಬೇಕು ನಾವು? ಹೀಗೆ ಲಾರ್ಜ್ ನಂಬರ್ ಆಫ್ ಎಲಿಮೆಂಟ್ಗಳನ್ನು ಮಾಡ್ಕೋಬೇಕು. ವಿ ಡಿವೈಡ್ ರಾಡ್ ಇಂಟು ಲಾರ್ಜ್ ನಂಬರ್ ಆಫ್ ಎಲಿಮೆಂಟ್, ದೆನ್ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಹೋಲ್ ರಾಡ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್. ನಮ್ಮ ಹತ್ರ ಸಮೇಷನ್ ಇದೆ, ಇಂಟಿಗ್ರೇಷನ್ ಇದೆ. ಹಾಗಾಗಿ ನಾವು ಅದನ್ನ ಒಂದು ಸಣ್ಣ ಪೀಸು ಎಟ್ ಎ ಡಿಸ್ಟೆನ್ಸ್ ಅಲ್ಲಿ ಎಷ್ಟು ಮೊಮೆಂಟ್ ಆಫ್ ಇನರ್ಷಿಯಾ ಕೊಡುತ್ತೆ ಹೇಳಿ ಗೊತ್ತಾದ್ರೆ ಉಳಿದೆಲ್ಲದು ಡಿಸ್ಟೆನ್ಸ್ಗಳು ಮತ್ತು ಅದರ ಮಾಸ್ಗಳು ನಮ್ಗೆ ಗೊತ್ತಿವೆ, ನಾವು ಅದನ್ನ ಇಂಟಿಗ್ರೇಟ್ ಮಾಡ್ಬೋದು. ಅರ್ಥ ಆಗುತ್ತೆ ಅನ್ಕೋತೀನಿ. ಇಂಟಿಗ್ರೇಷನ್ ಫಸ್ಟ್ ಇಯರ್ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ, ಸಡನ್ ಆಗಿ ಅರ್ಥ ಆಗಲ್ಲ. ಬಟ್ ಇಂಟಿಗ್ರೇಷನ್ ನಾವು ಹೇಳಿದೀವಲ್ಲ, ಫಿಸಿಕ್ಸ್ ಬೇಕಾದಷ್ಟು ಹೇಳಿದೀವಿ, ನಿಮಗೆ ಸಾಕಾಗುತ್ತೆ. ಜಸ್ಟಿಗೆ ಸಮೇಷನ್ ಬದಲು ನಾನು ಇಂಟಿಗ್ರೇಷನ್ ಮಾಡ್ತೇನೆ. ಎಲ್ಲಿ ಸಮೇಷನ್ ಮಾಡ್ಬೋದು? ಯಾವಾಗ ಪಾರ್ಟಿಕಲ್ಗಳು ಡಿಸ್ಕ್ರೀಟ್ ಆಗಿರ್ತೇವೆ, ಸಪ್ರೇಟ್, ವೆಲ್ ಸಪ್ರೇಟೆಡ್, ಅವಾಗ ಸಮೇಷನ್ ವರ್ಕೌಟ್ ಆಗುತ್ತೆ. ಬಟ್ ಇಲ್ಲೂ ವರ್ಕೌಟ್ ಆಗುತ್ತೆ, ಇಲ್ಲ ಹೇಳಲ್ಲ. ಬಟ್ ಇಂಟಿಗ್ರೇಷನ್ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಇಲ್ಲಿ, ಯಾಕೆಂದ್ರೆ ಇದು ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನ್. ಬೈ ಇಂಟಿಗ್ರೇಟಿಂಗ್ ಎಬೋ ಇಕ್ವೇಶನ್ ಫ್ರಮ್, ಎಲ್ಲಿಂದ ಎಲ್ಲಿವರೆಗೆ ನೀವು ಇಂಟಿಗ್ರೇಟ್ ಮಾಡಬೇಕು ಸರ್? ಮಾಸ್ ಈ ಎಂಡಿಂದ ಈ ಎಂಡ್ವರೆಗೂ ಡಿಸ್ಟ್ರಿಬ್ಯೂಟ್ ಆಗಿದೆ, ಕರೆಕ್ಟಾ? ಹಾಗಾಗಿ -L/2 ಇಂದ +L/2 ವರೆಗೂ ನಾವು ಇಂಟಿಗ್ರೇಟ್ ಮಾಡಬೇಕು. ಓಕೆ, ಮಾಡೇ ಬಿಡೋಣ ಅದನ್ನು. ಸೊ ಈ ಡಿಐಗೆ ನಾವು ಇಂಟಿಗ್ರೇಟ್ ಮಾಡಿದರೆ, ಎಲ್ಲ ಡಿಐಗಳನ್ನು ಕೂಡಿಸಿದ್ರೆ ಟೋಟಲ್ ಮೂಮೆಂಟ್ ಆಫ್ ಇನರ್ಷಿಯಾ ಸಿಗುತ್ತೆ, ದಟ್ ಈಸ್ I.
ಈಚನ್ನು ಇಂಟಿಗ್ರೇಟ್ ಮಾಡೋಣ. ಎಲ್ಲಿಂದ ಎಲ್ಲಿವರೆಗೆ? -L/2 ಇಂದ +L/2 ವರೆಗೆ. ಓಕೆ, ಲ್ಯಾಂಬ್ಡಾ ಏನೇನು ಕೇಳಿದ್ರೆ ಕಾನ್ಸ್ಟೆಂಟ್ ಫಾರ್ ಎ ಗಿವನ್ ಮಟೀರಿಯಲ್. ಈ ಒಂದು ರಾಡಿಗೆ ಲ್ಯಾಂಬ್ಡಾ ಅದರ ಮಾಸ್ ಲೆಂತ್ ಫಿಕ್ಸ್ ಇರುತ್ತೆ, ಎಲ್ಲೂ ಚೇಂಜ್ ಆಗಲ್ಲ. ಹಾಗಾಗಿ ಲ್ಯಾಂಬ್ಡಾ ಕಾನ್ಸ್ಟೆಂಟ್ ಇಟ್ ಕಮ್ಸ್ ಔಟ್. ಇಂಟಿಗ್ರೇಟ್ ಮಾಡುವಾಗ ವೇರಿಯೇಬಲ್ ಜೊತೆ ಒಂದು ಕಾನ್ಸ್ಟೆಂಟ್ ಇದ್ರೆ ಅದು ಹೊರಗಡೆ ಬರುತ್ತೆ. ಸೊ ಲ್ಯಾಂಬ್ಡಾ ಕಾನ್ಸ್ಟೆಂಟ್ ಇರೋದ್ರಿಂದ ಹೊರಗಡೆ ಬಂದಿದೆ. ಓಕೆ, ನೆಕ್ಸ್ಟ್ ಈಗ x²dx ಇದೆ ಮಕ್ಕಳು. ಈ ಫಾರ್ಮುಲಾ ನಿಮ್ಗೆ ನೆನಪಿದ್ದೇ ಇರುತ್ತೆ, ನಾವು ತುಂಬಾ ಸರಿ ಯೂಸ್ ಮಾಡಿದೀವಿ. ಇಂಟಿಗ್ರೇಷನ್ ಆಫ್ x⁻n dx x⁻n+1 n+1 ಅಲ್ವಾ. ಆ ಪ್ರಕಾರ ನಾವು ಮಾಡ್ಲಿಕ್ಕೆ ಹೋದ್ರೆ n+1 ಅಂದ್ರೆ x⁻2 ಇತ್ತು, 2 + 1 is 3 and divided by 2 + 1 that is 3. ಲಿಮಿಟ್ ನೋಡಿ, ಇದು ಲೋವರ್ ಲಿಮಿಟ್ -L/2 +L/2 ಅಪ್ಪರ್ ಲಿಮಿಟ್. ಈಗ ಲಿಮಿಟ್ ಅನ್ನು ಹಾಕಬೇಕಿದ್ದು ಡೆಫಿನೆಟ್ ಇಂಟಿಗ್ರೇಷನ್, ಕರೆಕ್ಟಾ? ಸೊ ಲಿಮಿಟ್ ಅನ್ನು ಹಾಕುವ, ನಾವು 3 ಅನ್ನು ಹೊರಗೆ ತಗೊಂಡ್ಬಿಡೋಣ, ಯಾಕೆಂದ್ರೆ 3 ಏನು ಚೇಂಜ್ ಆಗಲ್ಲ, ಯಾವುದೇ ಲಿಮಿಟ್ ಹಾಕಿದ್ರು ಅದು ನಂಬರ್. ಅದು x³ ಇದೆ +L/2 -L/2. ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, +L/2ಗೆ ಕ್ಯೂಬ್ ಇದೆ, ಮೈನಸ್ ಹಾಕೋಬೇಕು, ಲೋವರ್ ಲಿಮಿಟ್ ಹಾಕುವಾಗ -L/2 ಕ್ಯೂಬ್ ಇದೆ. ಏನಾಗುತ್ತೆ ಇದು? ಏನಾಗಲ್ಲ ಸರ್, L ಇರೋದು L³ ಆಗುತ್ತೆ, 2 ಇರೋದು 2 ಕ್ಯೂಬ್ ಆಗುತ್ತೆ. 2 ಕ್ಯೂಬ್ ಗೊತ್ತಿದೆ ನಮಗೆ, 8 ಆಗುತ್ತೆ. ಇಲ್ಲಿ ಮೈನಸ್ ಇದೆ, ವಾಟ್ ಅಬೌಟ್ ದಿಸ್ ಒನ್? -L/2 ಕ್ಯೂಬ್. ಥಿಂಕ್ ಮಾಡಬೇಕು. -x × -x ಮಾಡಿದ್ರೆ ಏನಾಗುತ್ತೆ? ಅಥವಾ -L × -L ಮಾಡಿದ್ರೆ +L ಆಗುತ್ತೆ ಸರ್. +Lಗೆ ಮತ್ತೆ -L ಮಲ್ಟಿಪ್ಲೈ ಮಾಡಿದ್ರೆ -L ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಏನಾಯ್ತು ಕೇಳಿದ್ರೆ ಇದು -L³/8 ಆಗಿರುತ್ತೆ. ಇದು ಕೇಳಿಸ್ಕೊಳ್ಳಿ, ನಂಬರ್ ಮೈನಸ್ ವೇರಿಯೇಬಲ್ ಯಾವುದೇ ಇರಲಿ ಅದನ್ನು ಕ್ಯೂಬ್ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಒಂದ್ಸರಿ ಏನಾಗುತ್ತೆ, -× ಪ್ಲಸ್ ಆಯಿತು, +× ಮತ್ತೆ ಮೈನಸ್ ಆಗುತ್ತೆ, -L³/8. ಈಗ ಬ್ರಾಕೆಟ್ ಓಪನ್ ಮಾಡಿದ್ರೆ ಪ್ಲಸ್ ಆಗುತ್ತೆ, ಯಾಕಂದ್ರೆ -× ಆಗಿ ಪ್ಲಸ್ ಆಗುತ್ತೆ. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್, ಕರೆಕ್ಟಾ? ಓಕೆ, ಸೊ L³/8 + L³/8 ಸೇಮ್ ಇದೆ ಎರಡು, ಅದನ್ನು ಆ್ಯಡ್ ಮಾಡ್ಕೋಬಹುದು ನಾವು. ಆ್ಯಡ್ ಮಾಡಿದ್ರೆ ಏನಾಯ್ತು, 2 ಟೈಮ್ಸ್ L³/8 ಆಯಿತು, ಕರೆಕ್ಟಾ? ಈಗ ನೆಕ್ಸ್ಟ್ ಏನು ಮಾಡುವ ನಾವು, ಲ್ಯಾಂಬ್ಡಾ 2 1 2 4 ಮಾಡಿ, ಇದಕ್ಕೆ 4 ಉಳಿತಾ, 4 3 ಎಷ್ಟಾಯಿತು, 12 ಆಯಿತು. ಸೊ ಲ್ಯಾಂಬ್ಡಾ L³/12 ಸಿಕ್ತು ನಮಗೆ, I = ಅಲ್ವಾ. ಈ ಲ್ಯಾಂಬ್ಡಾ ಯಾಕೆ ನಮಗಿನ್ನು ಕೆಲಸ ಆಯ್ತಲ್ವಾ. ಸೊ ಹಾಗಾಗಿ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಈಸ್ I = m/L × L³/12. ಏನಾಗುತ್ತೆ, ಒಂದೇ L ಇದರೊಟ್ಟಿಗೆ ಕ್ಯಾನ್ಸಲ್ ಆಗುತ್ತೆ, ಮತ್ತೆ ಯಾವುದು ಇಲ್ಲ ಕ್ಯಾನ್ಸಲ್ ಆಗಲಿಕ್ಕೆ. ಸೊ ವಿಲ್ ಗೆಟ್ I = mL²/12. ಏನಿದು? ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದ ರಾಡ್ ಅಬೌಟ್ ಆನ್ ಆಕ್ಸಿಸ್ ಪಾಸಿಂಗ್ ಥ್ರೂ ಇಟ್ಸ್ ಸೆಂಟರ್ ಅಂಡ್ ಪರ್ಪೆಂಡಿಕ್ಯುಲರ್ ಟು ಇಟ್ಸ್ ಲೆಂತ್. ನಾವು ಫೈಂಡ್ ಔಟ್ ಮಾಡಿದ್ವಿ, ಕರೆಕ್ಟಾ? ಯಾಕೆಂದ್ರೆ ನಾವು ಎರಡೂ ಮಾಡಿದ್ವಿ, ಒಂದು ಡಿಸ್ಕ್ರೀಟ್ ಇತ್ತು, ಇನ್ನೊಂದು ಕಂಟಿನ್ಯೂಸ್ ಇತ್ತು. ಎರಡೂ ಕಡೆನೂ ಡಿಸ್ಕ್ರೀಟ್ ಇದ್ದಾಗ ಭಾಳ ಈಸಿ ಆಗುತ್ತೆ, ಯಾಕೆಂದ್ರೆ ಮಾಸ್ ಎಲ್ಲೋ ಒಂದ್ ಕಡೆ ಸಿಚುವೇಟ್ ಆಗಿರುತ್ತೆ, ಮಾಸು ಅದರಿಂದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಸೊ m × ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಸ್ಕ್ವೇರ್ ಮಾಡಿದ್ವಿ. ಇನ್ನೊಂದು ಮಾಸ್ ಇಲ್ಲೆಲ್ಲ ಇತ್ತು, ಅದಕ್ಕೂ ಹಂಗೆ ಮಾಡಿದ್ವಿ, ಇಲ್ಲೊಂದು ಇತ್ತು ಅದಕ್ಕೂ ಹಂಗೆ ಮಾಡಿದ್ವಿ. ಇವನ್ನೆಲ್ಲ ಆಡ್ ಸಮೇಷನ್ ಮಾಡಿದ್ವಿ, ಕೂಡಿಸಿದ್ವಿ. ವಿಲ್ ಗೆಟ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದ ಸಿಸ್ಟಮ್. ಬಟ್ ಇದೇನಾಗಿದೆ, ಇದು ಕಂಟಿನ್ಯೂಸ್ ಮಾಸ್ ಇದೆ, ಸೊ ಹಾಗಾಗಿ ನಾವು ಇಂಟಿಗ್ರೇಷನ್ ಯೂಸ್ ಮಾಡಿದ್ವಿ. ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಥಿನ್ ಯೂನಿಫಾರ್ಮ್ ರಿಂಗ್ ಆಫ್ ಮಾಸ್ m and ರೇಡಿಯಸ್ r. ಮತ್ತೊಂದು ಎಕ್ಸಾಂಪಲ್ ತಗೊಳ್ಳೋಣ, ರಿಂಗ್ ಇನ್ ಎಕ್ಸಾಂಪಲ್. ಅಬೌಟ್ ಅನ್ ಆಕ್ಸಿಸ್ ಪಾಸಿಂಗ್ ಥ್ರೂ ಇಟ್ಸ್ ಸೆಂಟರ್ ಅಂಡ್ ಪರ್ಪೆಂಡಿಕ್ಯುಲರ್ ಟು ಇಟ್ಸ್ ಪ್ಲೇನ್. ಸೊ ಈ ರೀತಿ ರಿಂಗ್ ಇದೆ, ಇದರ ರೇಡಿಯಸ್ r ಇದೆ, ಇದು ಆಕ್ಸಿಸ್ ಆಫ್ ರೊಟೇಷನ್. ರಿಂಗ್ ತಿರುಗ್ತಾ ಇದೆ, ಅದರ ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಅಂಡ್ ಅಟ್ ದ ಸೆಂಟರ್. ಆಕ್ಸಿಸ್ ಅನ್ನೋದು ಎಲ್ಲಿದೆ ಅಂತ ನೋಡ್ಕೋಬೇಕು, ಆಕ್ಸಿಸ್ ನೋಡಬೇಕು. ಸೊ ಹಾಗಿದ್ದಾಗ ಏನಾಗುತ್ತೆ, ಮಾಸ್ ಆಫ್ ದ ರಿಂಗ್ ಇಸ್ m and its length is L. ಸೊ ಲೆಂತ್ ಈಸ್ L. ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ L? ರಿಂಗ್ ಯಾವಾಗಲೂ ಸರ್ಕಲ್ ಶೇಪಲ್ಲಿ ಇದೆ, ಆ ಸರ್ಕಲ್ನ ಸುತ್ತಳತೆ ಸರ್ಕಂಫರೆನ್ಸ್ ಅಂತೀವಲ್ಲ ನಾವು, ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಭಾಳ ಹಿಂದೆನೆ ಕಲ್ತಿದ್ದೀರಲ್ವಾ, ದಟ್ ಈಸ್ 2πr. ಓಕೆ, ಸೊ ಲೆಂತ್ 2πr ಆಯ್ತು. ಓಕೆ, ಮಾಸ್ ಪರ್ ಯೂನಿಟ್ ಲೆಂತ್ ಏನಾಗುತ್ತೆ, ಲ್ಯಾಂಬ್ಡಾವನ್ನು ನಾವು ಹೇಗೆ ಬರೀಬೋದು, ಮಾಸ್ / 2πr. ಲೆಂತ್ 2πr ಗೊತ್ತಿದ್ರೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಗೊತ್ತಿಲ್ಲ ಅಂದ್ರೆ L ಅಂತ ಹಾಕೊಳ್ಳೋಣ, ಬಟ್ ಇಲ್ಲಿ ನಮ್ಗೆ ಗೊತ್ತಿದೆ. ಸೊ m / 2πr. ಈಗ O ಇಸ್ ದ ಸೆಂಟರ್ ಆಫ್ ದ ರಿಂಗ್ ಅಂತ ತಗೊಳ್ಳೋಣ. ನೆಕ್ಸ್ಟ್ ಏನಾಯ್ತು, ಕನ್ಸಿಡರ್ ಎ ಸ್ಮಾಲ್ ಎಲಿಮೆಂಟ್ ಆಫ್ ಲೆಂತ್ dx ಆಫ್ ಎ ರಿಂಗ್. ರಿಂಗ್ ಅನ್ನು ಸಣ್ಣ ಮಾರ್ಕ್ ಮಾಡ್ಕೊಂಡ್ವಿ, ಸಣ್ಣ ಪೀಸ್ ಅನ್ನು ತಗೊಂಡ್ವಿ, ಸಣ್ಣ ಪೀಸ್ ಅನ್ನ ಲೆಕ್ಕಕ್ಕೆ ತಗೊಂಡ್ವಿ, ಕಟ್ ಮಾಡಲಿಲ್ಲ ಮಕ್ಕಳೇ. ಅಲ್ಲಿ ಯಾವ್ದಾದ್ರೆ ಸಣ್ಣ ಪೀಸ್ ಅನ್ನ dx ಲೆಂತ್ ಇರುವಂತ ಒಂದು ಸಣ್ಣ ಪೀಸ್ ಅನ್ನ ನಾವಿಲ್ಲಿ ತಗೊಂಡಿದ್ವಿ. ಓಕೆ, ವಿಚ್ ಈಸ್ ಎಟ್ ಎ ಡಿಸ್ಟೆನ್ಸ್ ಆಫ್ r. ಯಾಕೆಂದ್ರೆ ರೇಡಿಯಸ್ ಅಲ್ಲಿ ಡಿಸ್ಟೆನ್ಸ್ ಇರಲೇಬೇಕು, ಅದೇನು ಹೆಚ್ಚು ಕಡಿಮೆ ಆಗ್ಲಿಕ್ಕಿಲ್ಲ, ರೇಡಿಯಸ್ ಕಾನ್ಸ್ಟೆಂಟ್. ಸೊ ಹಾಗಾಗಿ ಆ ಸರ್ಕ್ಯುಲರ್ ರಿಂಗಿನ ಒಂದು ಸಣ್ಣ ಪಾರ್ಟು ಎಟ್ ಎ ಡಿಸ್ಟೆನ್ಸ್ ಆಫ್ r ಫ್ರಮ್ ದ ಆಕ್ಸಿಸ್ ಆಫ್ ರೊಟೇಷನ್.
ಈಗ ಇದ್ರ ಮಾಸ್ ಅನ್ನ ಡಿ ಎಂ ಅನ್ಕೊಂಡ್ರೆ ಡಿ ಎಂ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಡಿ ಎಕ್ಸ್. ನಮಗೆ ಮಾಸ್ ಪರ್ ಯೂನಿಟ್ ಲೆಂತ್ ಅರ್ಥ ಆಗಿದೆ. ಸೊ ಡಿ ಎಂ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಡಿ ಎಕ್ಸ್. ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಸ್ಮಾಲ್ ಎಲಿಮೆಂಟ್ ಡಿ ಎಂ, ಇದರ ಮೊಮೆಂಟ್ ಆಫ್ ಇನರ್ಷಿಯಾ ಅದೊಂದೇ ಇದೆ ಅನ್ಕೊಳ್ಳಿ, ಇದು ಆಕ್ಸಿಸ್ ಆಫ್ ರೊಟೇಷನ್ ಅನ್ಕೊಳ್ಳಿ. ಮೊಮೆಂಟ್ ಆಫ್ ಇನರ್ಷಿಯಾ ಏನು ಮಾಡ್ತೀರಿ, ಹೇಗೆ ಮಾಡ್ತೀರಿ? ಸೊ ದಟ್ ಈಸ್ ಡಿ ಐ ಇಸ್ ಈಕ್ವಲ್ ಟು ಡಿ ಎಂ ಇಂಟು ಆರ್ ಸ್ಕ್ವೇರ್. ಮಾಸ್, product of mass and square of the perpendicular distance from the axis of rotation to the mass. Okay, dm ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬಿಡೋಣ. ಇಲ್ಲಿ dm ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಲ್ಯಾಂಬ್ಡಾ ಇಂಟು ಡಿ ಎಕ್ಸ್ ಆರ್ ಸ್ಕ್ವೇರ್ ಆಯ್ತು. ಓಕೆ, ಸಣ್ಣ ಎಲಿಮೆಂಟಿನ ಮೊಮೆಂಟ್ ಆಫ್ ಇನರ್ಷಿಯಾ ಸಿಕ್ಕಿದೆ ನಮಗೆ. ಓಕೆ, ಈಗ ನಾವೇನು ಮಾಡುವ ಕೇಳಿದ್ರೆ ರಿಂಗ್ ಅನ್ನು ಸಣ್ಣ 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 ಪೀಸ್ಗಳಾಗಿ ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಈಚ್ ಎಲಿಮೆಂಟು ಏನಾಗಿರುತ್ತೆ, ಅದರ ಮಾಸ್ ಡಿ ಎಮ್ ಇರುತ್ತೆ. ಸೊ ಡಿ ಎಮ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿ ಎಕ್ಸ್ ಅಂತ ಗೊತ್ತಿದೆ ನಮಗೆ. ಹಾಗಾಗಿ ನಾವೇನು ಮಾಡುವ, ಕಂಪ್ಲೀಟ್ ರಿಂಗಿನ ಮೊಮೆಂಟ್ ಆಫ್ ಇನರ್ಷಿಯಾ ಬೇಕು ಅಂದರೆ ಇಲ್ಲೂ ಕೂಡ ಇಂಟಿಗ್ರೇಷನ್ ಬೇಕಲ್ವಾ. ಸೊ ದೆನ್ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಹೋಲ್ ರಿಂಗ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಇಂಟಿಗ್ರೇಟಿಂಗ್ ಅಬೋ ಇಕ್ವೇಷನ್ ಫ್ರಮ್ 0 to 2πr. 0 ಇಂದ, ಯಾಕೆ ಉದ್ದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗಿದೆ ಅನ್ಕೊಳ್ಳಿ 0, ಹೀಗೆ ಸುತ್ತಾಗ್ತಾ ಎಂಡಿಗೆ ಬಂದರೆ 2πr ಆಗುತ್ತೆ. ಎಲಿಮೆಂಟ್ ಎಲ್ಲ 0 ಇಂದ ಅಲ್ಲಿ 2πr ಲೆಂತಲ್ಲೇ ಎಲ್ಲ ಎಲಿಮೆಂಟ್ಗಳು ಇರುತ್ತವೆ ಅಲ್ವಾ. ಹಾಗಾಗಿ ಇಂಟಿಗ್ರೇಟ್ ಮಾಡಿದ್ವಿ ನಾವು. ಐ ಇಸ್ ಈಕ್ವಲ್ ಟು ಡಿ ಐ ಅನ್ನು ಇಂಟಿಗ್ರೇಟ್ ಮಾಡಿದರೆ ನಮಗೆ ಟೋಟಲ್ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ರಿಂಗ್ ಅಬೌಟ್ ದಿಸ್ ಆಕ್ಸಿಸ್ ಸಿಗುತ್ತೆ. ಇದನ್ನು ಇಂಟಿಗ್ರೇಟ್ ಮಾಡಬೇಕು, ಲ್ಯಾಂಬ್ಡಾ ಡಿ ಎಕ್ಸ್ ಇಂಟು ಆರ್ ಸ್ಕ್ವೇರ್ ಅಂತ. ಓಕೆ, ಇಲ್ಲಿ ಲ್ಯಾಂಬ್ಡಾ ಕಾನ್ಸ್ಟೆಂಟ್ ಅಂತ ಗೊತ್ತಿದೆ ನಮಗೆ, ಜೊತೆಗೆ ಆರ್ ಏನಾದರೂ ವೇರಿ ಆಗುತ್ತೆ, ರೇಡಿಯಸ್ ಕೂಡ ಕಾನ್ಸ್ಟೆಂಟ್. ಸೊ ಹಾಗಾಗಿ ಲ್ಯಾಂಬ್ಡಾ ಆರ್ ಸ್ಕ್ವೇರ್ ಅನ್ನು ಹೊರಗಡೆ ಇಟ್ಕೊಂಡು 0 to 2πr ಡಿ ಎಕ್ಸ್. ನೋಡಿ, ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ನೆನಪಿದೆ, ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಮಧ್ಯೆ ಏನು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಏನೂ ಇಲ್ಲ, ಬರೀ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಏನಾಗುತ್ತೆ. ಸೊ ದಟ್ ಈಸ್ ಸಿಂಪ್ಲಿ ಎಕ್ಸ್. 0 to 2πr ಲಿಮಿಟ್ ಇದೆ. ಓಕೆ, ಲಿಮಿಟನ್ನು ಹಾಕ್ಬಿಡೋಣ. ಸೊ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್, 0 ಇದ್ರೆ 0 ಆಗುತ್ತೆ ಎಲ್ಲವೂ. 2πr ಮೈನಸ್ 0 ಆಯಿತು ಇಲ್ಲಿ. 2πr ಅಪ್ಪರ್ ಲಿಮಿಟು 0 ಹಾಕಿದಲ್ಲಿ, ಲೋವರ್ ಲಿಮಿಟ್ ಹಾಕಿದಲ್ಲಿ 0 ಆಯಿತು. 2πr ಮೈನಸ್ 0. ಸೊ ಹಾಗಾಗಿ ಐ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಆರ್ ಸ್ಕ್ವೇರ್ ಇಂಟು 2πr. ಓಕೆ, ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಮ್ ಬೈ 2πr ಇದೆ. 2π ಈ ಲ್ಯಾಂಬ್ಡಾ ಇರೋ ಜಾಗದಲ್ಲಿ ಲ್ಯಾಂಬ್ಡಾ ವ್ಯಾಲ್ಯೂ ಎಷ್ಟು, ಎಮ್ ಬೈ 2πr. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಎಮ್ ಡಿವೈಡ್ ಬೈ 2πr ಇಂಟು ಉಳಿದಿದ್ದು ಹಾಗೆ ಇರುತ್ತೆ, ಆರ್ ಸ್ಕ್ವೇರ್ ಇಂಟು 2πr. ನೋಡಿ, 2πr ಕ್ಯಾನ್ಸಲ್ ಆಗೋಯ್ತು. ಹಾಗಾಗಿ ಏನು ಉಳಿತು, ಐ ಇಸ್ ಈಕ್ವಲ್ ಟು ಎಮ್ ಆರ್ ಸ್ಕ್ವೇರ್. ಓಕೆ, ಸೊ ದಿಸ್ ಇಸ್ ದ moment of inertia of the ring about an axis passing through its center and perpendicular to its plane. ನಾವು ಅದನ್ನೇ ಮಾಡಬೇಕು ಅಂತ ಹೊರಟಿದ್ವಿ, ಅದನ್ನೇ ಫೈಂಡ್ ಔಟ್ ಮಾಡಿದ್ವಿ. ಕರೆಕ್ಟಾ? ಓಕೆ, ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ರೆಗ್ಯುಲರ್ ಶೇಪ್ಡ್ ಬಾಡೀಸ್. ಒಂದಿಷ್ಟನ್ನು ಹಾಗೆ ನೆನ್ಪಿಟ್ಕೋಬೇಕು ನೀವು. ನೋಡಿ, ಇನ್ ಸರ್ಕ್ಯುಲರ್ ರಿಂಗ್ ಆಫ್ ಮಾಸ್ ಎಮ್ ಆ್ಯಂಡ್ ರೇಡಿಯಸ್ ಆರ್ ಜಸ್ಟ್ ಮಾಡಿದೀವಲ್ಲ ನಾವು. ಅಬೌಟ್ an axis perpendicular to its plane passing through its center like this way. ಈಗ ಮಾಡಿರೋದು. ಸೊ ದಟ್ ಈಸ್ ಐ ಇಸ್ ಈಕ್ವಲ್ ಟು ಎಮ್ ಆರ್ ಸ್ಕ್ವೇರ್. ನಿಮ್ಗೆ ಈಗ ಒಂದು ಕ್ವಶನ್ ಬರಲೇಬೇಕು ಮೈಂಡಲ್ಲಿ. ನೋಡೋಣ, ಬರುತ್ತೆ ನೋಡೋಣ. ಏನು ಕೇಳಿದರೆ ಬೇಡ, ಆಮೇಲೆ ಮಾತಾಡ್ತೀನಿ. ಸೊ ಐ ಇಸ್ ಈಕ್ವಲ್ ಟು ಎಮ್ ಆರ್ ಸ್ಕ್ವೇರ್ ಆಯ್ತು, ಡೌಟ್ ಬಂತ. ಸೊ ಬೇರೆ ಆಕ್ಸಿಸಲ್ಲಿ ಮೊಮೆಂಟ್ ಆಫ್ ಇನರ್ಷಿಯಾ ಏನಾಗುತ್ತೆ, ಅಲಾಂಗ್ ದ ಡಯಾಮೀಟರ್ ಅಂತ ತಗೊಳ್ಳಿ, ಅಥವಾ ಅಲಾಂಗ್ ದ ಟ್ಯಾಂಜೆಂಟ್ ಟು ದ ರಿಂಗ್ ಅಂತ ತಗೊಳ್ಳಿ. ಮೊಮೆಂಟ್ ಆಫ್ ಇನರ್ಷಿಯಾ ಏನಾಗುತ್ತೆ, ಸೇಮ್ ಇರುತ್ತಾ? ಇಲ್ಲ, ಬೇರೆ ಬೇರೆ ಇರುತ್ತೆ. ಮತ್ತು ಅದನ್ನು ಹೇಗೆ ಫೈಂಡ್ ಔಟ್ ಮಾಡೋಣ ಇರಿ ಸ್ವಲ್ಪ ಹೊತ್ತಿಗೆ. ಸೊ ನೆಕ್ಸ್ಟ್ ಏನು ಕೇಳಿದರೆ, ಥಿನ್ ರಾಡ್ ಆಫ್ ಮಾಸ್ ಎಮ್ ಆ್ಯಂಡ್ ಲೆಂತ್ ಎಲ್ ಅಬೌಟ್ ಎನ್ ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಟು ದ ರಾಡ್ ಅಟ್ ಮಿಡ್ ಪಾಯಿಂಟ್. ಸೊ ಈ ರೀತಿ ರೊಟೇಟ್ ಆಗ್ತಾ ಇದ್ರೆ ರಾಡು ಇಲ್ಲಿ ಎಷ್ಟಿರುತ್ತೆ, ಇದನ್ನು ಮಾಡಿದೀವಲ್ಲ ನಾವು, ಎಮ್ ಎಲ್ ಸ್ಕ್ವೇರ್ ಬೈ 12. ಈಗ ಇಲ್ಲಿ ಕ್ವಶನ್ ಬರುತ್ತೆ, ಸರ್ ಈ ಎಂಡಲ್ಲಿ ನಾವು ಆಕ್ಸಿಸ್ ಆಫ್ ರೊಟೇಷನ್ ಇಟ್ಕೊಂಡ್ರೆ, ಈ ಎಂಡಲ್ಲಿ ಎರಡು ಎಂಡ್ ಸೇಮ್ ಅಲ್ವಾ. ಸೊ ಮಧ್ಯೆಯಲ್ಲಿ ಇಟ್ಕೊಂಡ್ರೆ 3/4 ಇಲ್ಲಿಂದ ಏನಾಗುತ್ತೆ ಅಲ್ವಾ. ಓಕೆ, ನೋಡೋಣ. ನೆಕ್ಸ್ಟ್, ಸರ್ಕ್ಯುಲರ್ ಡಿಸ್ಕ್ ಆಫ್ ಮಾಸ್ ಎಮ್ ಆ್ಯಂಡ್ ರೇಡಿಯಸ್ ಆರ್ ಅಬೌಟ್ ಎನ್ ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಟು ರಾಡ್ ಎಟ್ ಮಿಡ್ ಪಾಯಿಂಟ್. ಸೊ ಡಿಸ್ಕ್ ಇದೆ, ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದ ಡಿಸ್ಕ್ ಇದೆ, ಇಲ್ಲಿ ಆಕ್ಸಿಸ್ ಆಫ್ ರೊಟೇಷನ್ ಇದ್ದರೆ ಏನಾಗುತ್ತೆ. ಸೊ ದಟ್ ಈಸ್ ಐ ಇಸ್ ಈಕ್ವಲ್ ಟು ಎಮ್ ಆರ್ ಸ್ಕ್ವೇರ್ ಬೈ 2. ಓಕೆ, ನಾನು ಯಾವುದನ್ನು ಡಿರೈವ್ ಮಾಡಲಿಲ್ಲ, ಯಾಕೆಂದರೆ ಈ ನೀವೇನು ಥಿಯರಿ ಪಾರ್ಟ್ ನೋಡ್ತೀರಿ, ಇಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಕೊಟ್ಟಾಗ ನೀವು ಫಸ್ಟ್ ಇಯರಲ್ಲಿದ್ದೀರಿ, ನಿಮಗೆ ಏನಾಗುತ್ತೆ, ಇದೆಲ್ಲ ಓದಬೇಕಾ ಅನಿಸುತ್ತೆ. ಬಟ್ ಇದರ ಡೆರಿವೇಷನ್ ಯಾವುದೂ ಎಕ್ಸಾಮಿಗೆ ಕೇಳೋದಿಲ್ಲ. ಈಗ ನಾನೆಲ್ಲ ತೋರಿಸ್ತಾ ಬಂದಲ್ಲ ನಿಮಗೆ, ಡಿಫ್ರೆಂಟ್ ಶೇಪಿನ ಬಾಡಿಗಳನ್ನು, ಮತ್ತು ಒಂದು ಫಿಕ್ಸ್ಡ್ ಆಕ್ಸಿಸ್ ತಗೊಂಡೆ ನಾನು, ಅಲ್ಲಿ ಮೊಮೆಂಟ್ ಆಫ್ ಇನರ್ಷಿಯಾ ಇದು ನೆನ್ಪಿಟ್ಕೋಬೇಕು ನೀವು. ಇದು ಯಾಕೆ ನೆನ್ಪಿಟ್ಕೋಬೇಕು, ಈವನ್ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ನೀವು ಇದನ್ನು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು.
ಬಟ್ ಇದ್ರ ಅಗತ್ಯ ಅನಿಸಿದ್ರೆ ಕಾಮೆಂಟ್ಸ್ ಮಾಡಿ, ನಾನು ಅದರ ಡೆರಿವೇಶನ್ ಹೇಳ್ತೇನೆ. ನಿಮಗೆ ಕೆಲವು ಕ್ಯೂರಿಯಾಸಿಟಿ ಇರುತ್ತೆ ಮಕ್ಕಳಿಗೆ, ಅದು ಹೆಂಗೆ ಬಂತು ಹೇಳಿ ಸರ್, ಇಲ್ಲಾಂದ್ರೆ ಮನ್ಸು ಒಪ್ಪಲ್ಲ ಅಂತಾರೆ. ಬೇಕಂದ್ರೆ ನಾನು ಅದನ್ನು ಮಾಡ್ಬೋದು ಡೆರಿವೇಶನನ್ನು, ಬಟ್ ನಾನು ಅದನ್ನು ಮಿಕ್ಸ್ ಮಾಡೋದು ಬೇಡ ಅನ್ಕೊಂಡು, ಯಾಕೆಂದ್ರೆ ಥಿಯರಿ ಓದ್ತಾ ಇರೋ ಮಕ್ಕಳಿಗೆ ಇದು ಉಂಟಾ ಡೆರಿವೇಶನ್ ಅನ್ಸ್ಬಿಡುತ್ತೆ ಅಲ್ವಾ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಡಿಸ್ಕ್. ನೆಕ್ಸ್ಟ್, ಹಾಲೋ ಸಿಲಿಂಡರ್ ಆಫ್ ಮಾಸ್ ಎಮ್ ಆ್ಯಂಡ್ ರೇಡಿಯಸ್ ಆರ್. ಹಾಲೋ ಸಿಲಿಂಡರ್ ಇದೆ ಅನ್ಕೊಳ್ಳಿ, ಸೊ ಈ ರೀತಿ ಒಳಗಡೆ ಖಾಲಿ. ಹಾಲೋ ಸಿಲಿಂಡರ್ ನೋಡಿಲ್ವಾ, ಈ ಒಂದು PVC ಪೈಪ್ ಇದೆ ಅನ್ಕೊಳ್ಳಿ, ಕಟ್ ಮಾಡಿ ಅದನ್ನು ಇಟ್ಕೊಳ್ಳಿ, ಹಾಲೋ ಸಿಲಿಂಡರ್ ಗೊತ್ತಾಯ್ತು. ಯಾವುದೇ ಪೈಪನ್ನು ಕಟ್ ಮಾಡಿಕೊಂಡು ಸಿಗುತ್ತೆ. ಈ ಡಬ್ಬೆ ಬರುತ್ತಲ್ಲ, ಅದರದ್ದು ಬಾಟಮ್ ಮತ್ತು ಟಾಪ್ ಎರಡೂ ತೆಗೆದುಬಿಟ್ಟು ಅದು ಹಾಲೋ ಸಿಲಿಂಡರ್. ಅದು ಎಲ್ಲಿ ರೊಟೇಟ್ ಆಗ್ತಾ ಇದೆ, ಆಕ್ಸಿಸ್ ಮಧ್ಯದಲ್ಲಿ ಪಾಸ್ ಆಗ್ತಿದೆ, ಸೆಂಟ್ರಲ್ ಪಾಸ್ ಆಗ್ತಿದೆ, ರೊಟೇಟ್ ಆಗ್ತಾ ಇದೆ. ಸೊ ಅವಾಗ ಅದರ ಮೂಮೆಂಟ್ ಆಫ್ ಇನರ್ಷಿಯಾ ಬರೀ mr² ಇರುತ್ತೆ. ಎಮ್ ಅನ್ನೋದು ಮಾಸ್ ಆಫ್ ದ ಸಿಲಿಂಡರ್, ಹಾಲೋ ಸಿಲಿಂಡರ್, ಅಂಡ್ ಆರ್ ಇಸ್ ದ ರೇಡಿಯಸ್. ನೆಕ್ಸ್ಟ್, ಸಾಲಿಡ್ ಸಿಲಿಂಡರ್ ಇದ್ರೆ ಏನಾಗುತ್ತೆ ನೋಡಿ, ಬಟ್ ದ ಆಕ್ಸಿಸ್ ಸಾಲಿಡ್ ಸಿಲಿಂಡರ್ ಫುಲ್ ತುಂಬಿಕೊಂಡಿದೆ. ಇದಕ್ಕೆ ಎಲ್ಲಿ ಬೇಕು ನಿಮಗೆ, ಒಂದು ಮರ, ನನಗಿರೋ ಮರದ ಕಟ್ ಪೀಸ್ ಇದೆ ಅನ್ಕೊಳ್ಳಿ, ರೌಂಡ್ ಮರ ಇದೆ, ಸೊ ಆ ಮರದ ಒಂದು ಪೀಸನ್ನು ತಗೊಂಡ್ರೆ ರೋಲರ್, ಅವೆಲ್ಲ ಸಾಲಿಡ್ ಸಿಲಿಂಡರ್. ಅದರ ಮಾಸ್ ಎಮ್ ಇದೆ, ಅದರ ರೇಡಿಯಸ್ ಆರ್ ಇದೆ ಅಂದರೆ mr²/2. ಆಕ್ಸಿಸ್ ನೋಡಿ ಸೇಮ್, ಹಾಲೋ ಸಿಲಿಂಡರ್ಗೂ ಸಾಲಿಡ್ ಸಿಲಿಂಡರ್ಗೂ. ಬಟ್ ಮೂಮೆಂಟ್ ಆಫ್ ಇನರ್ಷಿಯಾ ಏನಾಯ್ತು ಅಬ್ಸರ್ವ್ ಮಾಡಿ, ನೋಡ್ತಾ ಬಂದಿದ್ರೆ, ನೋಟ್ ಮಾಡ್ಕೊಂಡು ಬಂದಿದ್ರೆ, ಅಲ್ಲಿ mr² ಇದ್ರೆ ಇಲ್ಲಿ mr²/2 ಆಯ್ತು. ಕರೆಕ್ಟಾ? ಓಕೆ. ಸೊ ನೆಕ್ಸ್ಟ್, ಹಾಲೋ ಸ್ಪಿಯರ್ ಆಫ್ ರೇಡಿಯಸ್ ಆರ್. ಹಾಲೋ ಸ್ಪಿಯರ್ ಅಂದ್ರೆ ಯಾವುದು? ಸೊ ಅಲಾಂಗ್ ಇಟ್ಸ್ ಡಯಾಮೀಟರ್ ಬಿಡಿ, ಪ್ಲಾಸ್ಟಿಕ್ ಬಾಲ್ ಇರುತ್ತಲ್ಲ, ಒಳಗಡೆ ಖಾಲಿ ಇರುತ್ತೆ, ಏರ್ ತುಂಬಿಕೊಂಡಿರುತ್ತೆ. ಸೊ ಮಾಸ್ ಇರಲ್ಲ ಅಂತ ಹೇಳಿದ್ ನಾನು. ಮಾಸ್ ಅಂದ್ರೆ ಈ ಬಾಲಿಗೆ ಸಂಬಂಧಪಟ್ಟಾಗಿ ಇದ್ರ ಮಾಸ್ ಎಲ್ಲ ಸರ್ಫೇಸ್ ಅಲ್ಲೇ ಸಿಚುವೇಟ್ ಆಗಿರುತ್ತೆ. ಸೊ ಅಂತ ಸಿಚುವೇಶನ್ದಲ್ಲಿ ಮೂಮೆಂಟ್ ಆಫ್ ಇನರ್ಷಿಯಾ 2/3 mr². ಇದು ಎಕ್ಸಾಮ್ಗೆಲ್ಲ ತುಂಬಾ ಸರಿ ಯೂಸ್ ಆಗುತ್ತೆ. ಇದು ಯಾವುದು? ಹಾಲೋ ಸ್ಪಿಯರ್. ಇನ್ನೊಂದು ಸಾಲಿಡ್ ಸ್ಪಿಯರ್. ಸೊ ಸಾಲಿಡ್ ಸ್ಪಿಯರ್ ಅಂದಾಗ ಫುಲ್ ಪ್ಯಾಕ್ ಆಗಿರುತ್ತೆ. ಈಗ ಸಾಲಿಡ್ ಸ್ಪಿಯರ್ ಅನ್ನು ತೆಗೆದುಕೊಂಡಾಗ ಯಾವುದು? ಕ್ರಿಕೆಟ್ ಬಾಲ್ ಫುಲ್ ಪ್ಯಾಕ್ ಆಗಿರುತ್ತೆ ಅಲ್ವಾ? ಸಾಲಿಡ್ ಸ್ಪಿಯರ್. ನೀವು ಸಿಂಪಲ್ ಪೆಂಡ್ಯುಲಮ್ ಮಾಡುವಾಗ ಬಾಬ್ ಯೂಸ್ ಮಾಡ್ತೀರಿ ನೋಡಿ, ಅದೆಲ್ಲ ಸಾಲಿಡ್ ಸ್ಪಿಯರ್ಗೆ ಎಕ್ಸಾಂಪಲ್ಗಳು. ಅಲ್ಲೆಲ್ಲೂ ಒಳಗಡೆ ಖಾಲಿ ಜಾಗ ಇರಲ್ಲ. ಸೊ ಅದರ ಮೂಮೆಂಟ್ ಆಫ್ ಇನರ್ಷಿಯಾ ಅಲಾಂಗ್ ಡಯಾಮೀಟರ್, ಇಟ್ಸ್ ಡಯಾಮೀಟರ್ ಎಷ್ಟಿರುತ್ತೆ? 2/5 mr². ಎರಡು ಅಬ್ಸರ್ವ್ ಮಾಡಿದ್ರೆ, ಹಾಲೋ ಇದ್ದಾಗ ಏನಿತ್ತು? ಮಾಸ್ ಸೇಮ್ ಇದೆ ನೋಡಿ, ಎಮ್ ಮಾಸ್, ಅಲ್ಲೂ ಮಾಸ್ ಎಮ್ಮೆ, ಬಟ್ ಉಳಿದು ಚೇಂಜ್ ಆಗಿದೆ ಅಲ್ವಾ? ಸೊ 2/5 mr² ಅನ್ನುವಂಥ. ಓಕೆ, ಈಗಲೇ ಸುಮಾರಷ್ಟು ತಲೆಯಲ್ಲಿ ಹಾಕೊಂಡಿದ್ದೀನಿ ಅನ್ಕೋತೀನಿ. ನೆಕ್ಸ್ಟ್ ಕ್ಲಾಸಿಗೆ ಈ ಉಳಿದ ಆಕ್ಸಿಸ್ ಅನ್ನ ನೀವು ಫೈಂಡ್ ಔಟ್ ಮಾಡೋದು ನಾನು ನಿಮ್ಗೆ ಹೇಳ್ತೆ ಅಂತ ಇಲ್ಲಿವರೆಗೆ ಕರ್ಕೊಂಡು ಬಂದ್ಬಿಟ್ಟೆ. ಅಂದ್ರೆ ಈಗ ನೀವು ರಾಡ್ ಅನ್ನ ತಗೊಂಡಿದ್ರಿ, ಸೊ ರಾಡ್ ಮಧ್ಯದಲ್ಲಿ ಮಾತ್ರ ಹೇಳಿದ್ರಿ, ಸೈಡಿಗೆ ಹೇಳಲಿಲ್ಲ, ಮಧ್ಯದಲ್ಲಿ ಹೇಳಲಿಲ್ಲ. ಅಥವಾ ರಿಂಗ್ ಅನ್ನ ತಗೊಂಡಿದ್ರಿ, ಮಧ್ಯ ಹೇಳಿದ್ರಿ, ಅಲಾಂಗ್ ದ ಡಯಾಮೀಟರ್ ಹೇಳಲಿಲ್ಲ, ಅಲಾಂಗ್ ದ ಟ್ಯಾಂಜೆಂಟ್ ಹೇಳಲಿಲ್ಲ. ಸೊ ಅದಕ್ಕೆಲ್ಲ ನಮ್ಮ ಹತ್ರ ಇದೆ. ಏನು ಕೇಳಿದ್ರೆ ಪ್ಯಾರಲಲ್ ಅಂಡ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್, ಎರಡು ಥಿಯರಮ್. ಒಂದು ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಅಂತೀವಿ, ಇನ್ನೊಂದು ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಅಂತೀವಿ. ಮೂಮೆಂಟ್ ಆಫ್ ಇನರ್ಷಿಯಾಕ್ಕೆ ಬೆಸ್ಟ್ ಟೂಲ್. ಇದು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅಲ್ವಾ? ಸೊ ಅದಕ್ಕೆ ಏನು ಮಾಡುವ ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಅನ್ನು ಕಲ್ತ್ಕೊಳ್ಳೋಣ. ಓಕೆ, ಸೊ ಸಜೆಷನ್ ಆಲ್ವೇಸ್ ವೆಲ್ಕಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ.